ಇವತ್ತಿನ ನಮಸ್ಕಾರಗಳು. ನನ್ನ ಹೆಸರು ಮೋಹನ್ ಎ. ಕಳೆದ 9 ವರ್ಷಗಳಿಂದ ಮನೋವಿಜ್ಞಾನ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಪ್ರಸ್ತುತ ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನಭಾರತಿ ಕ್ಯಾಂಪಸ್ಸಲ್ಲಿರುವ ಮನೋವಿಜ್ಞಾನ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ವಸ್ತು ವಿಷಯ ಜನರಲೈಸ್ಡ್ ಆಂಗ್ಸೈಟಿ ಡಿಸಾರ್ಡರ್, ಸಾಮಾನ್ಯೀಕರಿಸಿದ ಆತಂಕದ ಅಸ್ವಸ್ಥತೆ. ಆಂಗ್ಸೈಟಿ, ಆತಂಕ ಎಲ್ಲರಲ್ಲೂ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂತಹ ಒಂದು ಅಸ್ವಸ್ಥತೆ. ನಮ್ಮ ಡೇ ಟು ಡೇ ಲೈಫ್ ಸಿಚುಯೇಷನ್ನಲ್ಲಿ ಅನೇಕ ಅಂಶಗಳು, ಅನೇಕ ಸಂದರ್ಭಗಳು, ಸನ್ನಿವೇಶಗಳು ಎಲ್ಲದೂ ಸ್ಮೂತ್ ಗೋಯಿಂಗ್ ಇರೋದಿಲ್ಲ ಆಲ್ ದ ಟೈಮ್. ಏರಿಳಿತಗಳು, ಜೀವನ, ಲೈಫ್ ಸಿಚುಯೇಷನ್ ಅಂತ ಅಂದರೆ ಪ್ರತಿಯೊಂದು ಹಂತದಲ್ಲೂ ಒಂದು ದಿನದ 24 ಗಂಟೆಯನ್ನು ನಾವು ತೆಗೆದುಕೊಂಡ್ರೂ ಸಹ ಅನೇಕ ಏರುಪೇರುಗಳನ್ನು ಹೊಂದೋದನ್ನು ನಾವು ನೋಡಬಹುದು. ಒಂದು ವರ್ಷದ 365 ದಿನ ಅಂತ ತೆಗೆದುಕೊಂಡ್ರೆ ಅಲ್ಲಿ ಒಂದೊಂದು ತಿಂಗಳಲ್ಲಿ ಈಗ ಮೂಡ್ ವೇರಿಯೇಷನ್ಸ್ ಇರುತ್ತೆ, ಎನ್ವಿರಾನ್ಮೆಂಟಲ್ ಚೇಂಜಸ್ ಇರುತ್ತೆ, ಆ ಕಾರಣದಿಂದಾಗಿ ಮೂಡ್ ಇರುತ್ತೆ. ಓಕೆ, ಎನ್ವಿರಾನ್ಮೆಂಟಲ್ ಲಾಟ್ ಆಫ್ ಚೇಂಜಸ್ ಅನ್ನ ಮಾಡುತ್ತೆ. ಓಕೆ, ಪ್ರಕೃತಿ. ಅದ್ರ ಜೊತೆಗೆ ಮನುಷ್ಯನಲ್ಲಿ ಆಗಿರ್ತಕ್ಕಂತಹ ಅನೇಕ ರೀತಿಯಾದಂತಹ ಬದಲಾವಣೆಗಳು. ಅದು ಬಯಾಲಜಿಕಲ್ ರೀಸನ್ಸ್ ಇರ್ಬೋದು, ಕಾಗ್ನಿಟಿವ್ ರೀಸನ್ಸ್ಗಳು ಇರ್ಬೋದು, ಎಮೋಷನ್ಸು, ಫೀಲಿಂಗ್ಸು, ಪರ್ಸನಾಲಿಟಿ ಟ್ರೈಟ್ಸು. ಆ ಎಲ್ಲದೂ ಸಹ ಏರು ಅಥವಾ ಏರಿಳಿತಗಳಿಂದ ಉಂಟಾಗ್ತಾ ಇರುತ್ತೆ. ಅಂಥ ಮೂಮೆಂಟಲ್ಲಿ ಸ್ಟ್ರೆಸ್ಸು, ಆಂಗ್ಸೈಟಿ, ಡಿಪ್ರೆಷನ್, ಅದು ಖಿನ್ನತೆ, ಆತಂಕ, ಇದೆಲ್ಲದೂ ಸಹ ಕ್ವೈಟ್ ನ್ಯಾಚುರಲ್ ಆಗಿ ಇರುವಂಥದ್ದು. ಅದಕ್ಕೆ ಕಾರಣಗಳನ್ನು ನಾವು ಹುಡುಕ್ತಾ ಹೋದರೆ ಆ ಕಾರಣಗಳಲ್ಲಿ ವಿಭಿನ್ನವಾದಂತಹ ಒಬ್ಬೊಬ್ಬ ವ್ಯಕ್ತಿಗಳು ಒಂದೊಂದು ರೀತಿಯಾದಂತಹ ರೀಸನ್ಸ್ಗೆ, ಕಾರಣಗಳಿಗೆ ಟ್ರಿಗರ್ ಔಟ್ ಆಗುವಂಥದ್ದನ್ನು ನಾವು ನೋಡ್ಬೋದು. ಒಬ್ಬರಿಗೆ ಫಾರ್ ಎಕ್ಸಾಂಪಲ್ ಸ್ಟ್ರೆಸ್, ಆಂಗ್ಸೈಟಿ ಇವೆರಡೂ ಸಹ ಆಲ್ಮೋಸ್ಟ್ ಆಲ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ಹೇಳ್ಬೋದು. ತೀರಾ ಅಷ್ಟೊಂದು ಡಿಫ್ರೆನ್ಸಸ್ ಇಲ್ಲ ಅಂತ, ಡಿಫ್ರೆನ್ಸಸ್ ಇದೆ ಸ್ಟ್ರೆಸ್ ಮತ್ತು ಆಂಗ್ಸೈಟಿಗೆ, ಆದರೆ ಸಿಗ್ನಿಫಿಕೆಂಟ್ ಡಿಫ್ರೆನ್ಸಸ್ಗಳು ಇತ್ತು ಅಂತಂದ್ರೂ ಸಿಮಿಲಾರಿಟೀಸ್ಗಳ ಇರೋದನ್ನು ಸಹ ನಾವು ನೋಡ್ಬೋದು. ಈಗ ಸ್ಟ್ರೆಸ್ಗೆ ಕಾರಣ ಆಗುವಂಥ ಅಂಶಗಳು, ಆಂಗ್ಸೈಟಿಗೆ ಕಾರಣ ಆಗುವಂಥ ಅಂಶಗಳು. ಓಕೆ, ಒಬ್ಬ ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಂತ ನಾವು ನೋಡಿದ್ದೀವಿ. ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಲ್ಲಿ ಅವನು ಯಾವ ರೀತಿಯಾಗಿ ತನ್ನದೇ ಆದಂತಹ ಸಾಮರ್ಥ್ಯಗಳನ್ನು ಹೊಂದಿದ್ದಾನೆ, ಸ್ಕಿಲ್ಸ್ ಅನ್ನ ಹೊಂದಿದ್ದಾನೆ, ಸ್ಟ್ರಾಂಗ್ ಎನಫ್ ಇದ್ದಾನೆ, ಅಥವಾ ಯಾವ ವಿಷಯಗಳಲ್ಲಿ ವೀಕ್ ಇದ್ದಾನೆ. ಯಾವುದು ಒಬ್ಬ ಮನುಷ್ಯ ಅಂತ ಅಂದರೆ ನಾರ್ಮಲ್ ವ್ಯಕ್ತಿ ಅಂತ ಅಂದಾಗ ಆಲ್ಮೋಸ್ಟ್ ಆಲ್ ಎಲ್ಲರೂ ನಾರ್ಮಲ್ ವ್ಯಕ್ತಿಗಳೇ. ಓಕೆ, ಅಥವಾ ಇನ್ ಕೇಸ್ ಅಸಾಮಾನ್ಯರು ಅಂತ ಕರೆದ್ರು ಸಹ, ಅಥವಾ ಅಪಸಾಮಾನ್ಯರು ಅಂತ ಕರೆದ್ರು, ಅಸಾಮಾನ್ಯ ಅಂತ ಕರೆದ್ರು ಅಥವಾ ಅಪಸಾಮಾನ್ಯ ಅಂತ ಕರೆದ್ರು ಅನೇಕ ರೀತಿಯಾದಂತಹ ನ್ಯೂನತೆಗಳು ಇರೋದನ್ನು ಸಹ ನಾವು ನೋಡಬಹುದು. ಅಥವಾ ಯಾರು ನಾರ್ಮಲ್ ಇರ್ತಾರೆ ಅವರಲ್ಲಿ ಎಲ್ಲ ಆಸ್ಪೆಕ್ಟ್ಗಳು ನಾರ್ಮಲ್ಲೇ ಆಗಿ ಇರುತ್ತೆ. ಪರ್ಸನಾಲಿಟಿ ನಾರ್ಮಲ್ಲು, ಇಂಟೆಲಿಜೆನ್ಸ್ ನಾರ್ಮಲ್ಲು, ಪ್ರತಿಯೊಂದು ಆ್ಯಂಗಲ್ ಅಂತ ತೆಗೆದುಕೊಂಡ್ರು ನಾರ್ಮಲ್ಲೇ ಅಂತ. ಎಕ್ಸಾಮ್ ಅಂತ ಬಂದಾಗ, ಎಕ್ಸಾಮ್ ರಿಸಲ್ಟ್ ಅಂತ ಬಂದಾಗ ಒಬ್ಬೊಬ್ರು ಒಂದೊಂದು ರೀತಿಯಾದಂಥ ಅಂಕಗಳನ್ನು ಪಡ್ಕೊಳ್ತಾರೆ. ಕಾರಣ ಏನು? ಅದಕ್ಕೆ ಇರಬಹುದಾದಂಥ ಕಾರಣಗಳೇನು? ಫಾರ್ ಎಕ್ಸಾಂಪಲ್ ಎಲ್ಲರೂ ಸಹ 100% ಅಟೆಂಡೆನ್ಸ್ ಇದೆ ಅಂತ ಅನ್ಕೊಳ್ಳೋಣ, ಅಥವಾ ಎಲ್ಲರದ್ದು ಸಹ ಒಂದು 90 to 95 ಅಟೆಂಡೆನ್ಸ್ ಇದೆ, ಇನ್ ಬಿಟ್ವೀನ್ ಇದೆ. ಎಲ್ರಿಗೂ ಒಂದೇ ರೀತಿಯಾದಂತಹ ಅವ್ರಿಗೆ ಏನು ಇನ್ಫಾರ್ಮೇಷನ್ಸ್ ಬರುತ್ತೆ, ಇನ್ ಕೇಸ್ ಯಾರು ಆಬ್ಸೆಂಟ್ ಆಗಿರ್ತಾರೆ ಅವರಿಗೆ ಬ್ಯಾಕಪ್ ಮಾಡುವಂಥದ್ದು ಅಥವಾ ರಿವಿಷನ್ ಕ್ಲಾಸಸ್ಗಳು ಎಲ್ಲದೂ ಆಗಿರುತ್ತೆ. ಎವ್ರಿಥಿಂಗ್ ಆ ಒಂದು ಅಂಶದಲ್ಲಿ, ಆ ಒಂದು ಲರ್ನಿಂಗ್ ಪ್ರೋಸೆಸ್ಸಲ್ಲಿ ಇರುತ್ತೆ. ರಿಸಲ್ಟ್ ಅಂತ ಬಂದಾಗ ಎಲ್ರಿಗೂ ಒಂದೇ ರೀತಿಯಾದಂಥ ಕ್ವಶನ್ಸ್ ಇರುತ್ತೆ, ಎಲ್ರಿಗೂ ಒಂದೇ ರೀತಿಯಾದಂಥ ಆನ್ಸರ್ ಬರೆಯೋದಕ್ಕೆ ಯಾಕೆ ಆಗೋದಿಲ್ಲ. ಅದೇ ರೀತಿಯಾಗಿ ಅಲ್ಲಿ ಮಾರ್ಕ್ಸ್ ವೇರಿಯೇಷನ್ಸ್ಗಳು ಬರುತ್ತೆ. ಅದೇ ರೀತಿಯಾಗಿ ಆತಂಕ ಮತ್ತು ಸ್ಟ್ರೆಸ್ಸಾರ್ ಆಗುವಂಥ ಅಂಶಗಳು ಯಾವುದು, ಸ್ಟ್ರೆಸ್ಸಾರ್ಸ್ಗಳು ಯಾವುದು, ಅದನ್ನು ರಿಸೀವ್ ಮಾಡ್ಕೊಳ್ಳೋ ಅಂಥ ವೇ ಯಾವುದು. ಫಾರ್ ಎಕ್ಸಾಂಪಲ್ ನಾವು
ಸಾಮಾನ್ಯ ವ್ಯಕ್ತಿಗಳು ಅಂತ ತೆಗೆದುಕೊಂಡಾಗ, ಸೊ ನಾವೆಲ್ಲ ಸಂದರ್ಭದಲ್ಲಿಯೂ ಸಹ ಥೆರಪೆಟಿಕ್ ಸ್ಕಿಲ್ಸನ್ನು ನಮ್ಮ ಡೇ ಟು ಡೇ ಲೈಫ್ ಸಿಚುವೇಶನಲ್ಲಿ ಅಪ್ಲೈ ಮಾಡ್ಕೊಳೋದಕ್ಕೆ ಆಗೋದಿಲ್ಲ. ಸೈಕಾಲಜಿಸ್ಟ್ ಆಗಿರಬಹುದು, ಸೈಕಿಯಾಟ್ರಿ ಆಗಿರಬಹುದು, ಸೈಕಾಲಜಿನಲ್ಲಿ ಅಥವಾ ಇನ್ಯಾವುದೇ ಒಂದು ಸ್ಕಿಲ್ಸ್ ಥೆರಪೀಸ್ ಅಥವಾ ಇನ್ಯಾವುದೋ ಒಂದು ಮೆಥಡನ್ನು ಅವರು ಬೇರೆಯವರಿಗೆ ಟೀಚ್ ಮಾಡ್ತಾ ಇರಬಹುದು. ಫಾರ್ ಎಕ್ಸಾಂಪಲ್ ಡಾಕ್ಟರ್ ಅಂತಲೇ ತೆಗೆದುಕೊಳ್ಳಿ. ಸೊ ಅವ್ರಿಗೂ ಸಹ ಅನೇಕ ರೀತಿಯಾದಂತಹ ಕಾಯಿಲೆಗಳು. ಏಕೆ ಡಾಕ್ಟ್ರು ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ಕೊಳುವಂಥದ್ದು ಏನು ಅವರೇ ಕೊಡುವಂಥ ಸಜೆಷನ್ಸು ಯಾಕೆ ಅವ್ರಿಗೆ ಅಪ್ಲೈ ಮಾಡ್ಕೊಳೋದಕ್ಕೆ ಆಗೋದಿಲ್ಲ? ಅಲ್ಲಿ ಇಂಡಿವಿಜುವಲ್ ಡಿಫ್ರೆನ್ಸಸ್. ನಾವು ಅದನ್ನು ಪರ್ಸೀವ್ ಮಾಡುವಂತಹ ನೋಟ ಇರಬಹುದು, ಅಕ್ಸೆಪ್ಟ್ ಮಾಡ್ಕೊಳ್ಳೋ ದ ವೇ ಆಫ್ ವಿ ಆರ್ ರಿಸೀವಿಂಗ್ ಇಟ್, ಇಂಟರ್ಪ್ರಿಟಿಂಗ್ ಇಟ್, ಅಟೆನ್ಷನ್ಸ್. ಸೊ ಎಲ್ಲರಲ್ಲೂ ಸಹ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ವೇರಿಯೇಷನ್ ಆಗೋದೇ ಸೊ ಇಂತಹ ಅಸಾಮಾನ್ಯತೆಗಳಿಗೆ ಕಾರಣ ಆಗ್ತಾ ಹೋಗುತ್ತೆ. ಅದು ಸ್ಟ್ರೆಸ್ ಇರ್ಬೋದು. ಸ್ಟ್ರೆಸ್ ಯಾರಿಗೆ ಸ್ಟ್ರೆಸ್ಸು? ಎಕ್ಸಾಮ್ ಕೆಲವರಿಗೆ ಸ್ಟ್ರೆಸ್ ಆಗಿರಬಹುದು, ಇನ್ನು ಕೆಲವರಿಗೆ ಅದಾದರೆ ಸಾಕು ನೆಕ್ಸ್ಟ್ ಕ್ಲಾಸ್ಗೆ ಹೋಗಬಹುದು, ನೆಕ್ಸ್ಟ್ ತರಗತಿಗೆ ಹೋಗ್ಬೋದು. ಈಗ CET PUC ಮಾಡಿಕೊಂಡು CET ಎಕ್ಸಾಮ್ಸು, ನೀಟು, ಸೊ ಈ ಥರದ್ದೆಲ್ಲ ಎಕ್ಸಾಮ್ಸ್ಗೆ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಎಕ್ಸಾಮ್ ಬರೆದ್ರೇ, ಆ ಟೆಸ್ಟನ್ನು ಅವರು ಫೇಸ್ ಮಾಡಿದ್ರೇ ನೆಕ್ಸ್ಟ್ ಅವರ ನೆಕ್ಸ್ಟ್ ಕೆರಿಯರ್ ಚಾಯ್ಸನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ. ಅದೇ ಸ್ಟ್ರೆಸ್ ಆದರೆ ಅವ್ರ ಲೈಫ್ ಮುಂದಕ್ಕೆ ಹೋಗೋದಾದ್ರೆ ಹೇಗೆ ಇನ್ ಟರ್ಮ್ಸ್ ಆಫ್ ಅಕಾಡೆಮಿಕ್ ಅಂತ ತೆಗೆದುಕೊಂಡ್ರೆ ಅಲ್ಲಿ ಅದನ್ನು ಫೇಸ್ ಮಾಡಲೇಬೇಕಾಗತ್ತೆ. ಸೊ ಕೆಲವೊಂದು ಜನಕ್ಕೆ ಆ ನೀಟ್ ಎಕ್ಸಾಮು ಸ್ಟ್ರೆಸ್ಸಸ್ ಆದರೆ, ಇನ್ನು ಕೆಲವರಿಗೆ ಅದು ಪ್ಲೆಷರ್ ಆಗಿರುತ್ತೆ. ಪ್ಲೆಷರ್. ಸೊ ಅದು ಬಂದರೆ ಸಾಕು, ನೆಕ್ಸ್ಟ್ ನಮಗೆ ನಾನು ಏನೋ ಮೆಡಿಕಲ್ ಸೀಟ್ ಏನೋ ಇದು ಮಾಡ್ಕೊಂಡಿದ್ದೀನಿ, ಇಂಜಿನಿಯರ್ ಸೀಟ್ ಏನೋ ನಾನು ಪರ್ಸ್ಯೂ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದ್ರ ಮುಖಾಂತರ ಅದಾದರೂ ಸಾಕು, ನಾನು ಇಮ್ಮಿಡಿಯೇಟಾಗಿ ಜಾಯ್ನ್ ಆಗಿಬಿಡ್ತೀನಿ. ಓಕೆ, ಸೊ ಅದಕ್ಕೋಸ್ಕರ ಯಾಕೆಂತಾರೆ ಡೈರೆಕ್ಟಾಗಿ ಹೋದರೆ ಜಾಸ್ತಿ ಫೀಸ್ ಎಲ್ಲ ಇರುತ್ತೆ, ಫೀಸ್ ಕಟ್ಟಬೇಕಾಗಿರುತ್ತೆ, ಅಡಿಷನಲ್ ಫೀಸು, ಮ್ಯಾನೇಜ್ಮೆಂಟ್ ಫೀಸ್ ಎಲ್ಲ ಕಟ್ಟಬೇಕಾಗಿರುತ್ತೆ. ಸೊ ಇದು ಆಯಿತು ಅಂತಂದರೆ ಸಾಕು. ಸೊ ಏನಾದ್ರು ಒಂದು ತಿಂಗಳು ಎಕ್ಸ್ಟೆಂಡ್ ಆಯಿತು ಎಕ್ಸಾಮಿನೇಷನ್, ನೀಟ್ ಎಕ್ಸಾಮಿನೇಷನ್. ಸೊ ಅವರಿಗೆ ಟೆನ್ಷನ್ ಆಗಿಬಿಡುತ್ತೆ, ಯಾಕೆ ಎಕ್ಸ್ಟೆಂಡ್ ಯಾಕೆ ಆಯಿತು ಅಂತ. ಸೊ ಹೀಗೆ ಕೆಲವರಿಗೆ ಒಂದು ಎಕ್ಸಾಮ್ ಅಂತ ತೆಗೆದುಕೊಂಡ್ರೆ ಅದು ಸ್ಟ್ರೆಸ್ಸರ್ ಆದರೆ, ಪ್ರೆಷರ್ ಆದರೆ, ಇನ್ನು ಕೆಲವರಿಗೆ ಅದು ಪ್ಲೆಷರ್ ಆಗಿರುತ್ತೆ. ಓಕೆ, ಸೊ ಅಂಥದ್ದೇ ಒಂದು ಎಕ್ಸಾಂಪಲ್ ಅಷ್ಟೇ. ಜೀವನದ ಅನೇಕ ಘಟನೆಗಳು ಹಲವಾರು ಜನರಿಗೆ ಅದು ಸ್ಟ್ರೆಸ್ಸಸ್ ಆದರೆ ಅಥವಾ ಸ್ಟ್ರೆಸ್ ಆದರೆ ಅಂತ ಒಂದು ಪರ್ಸೆಂಟೇಜ್ ವೇರಿಯೇಷನ್ ಆಗ್ಬೋದು. ಬಟ್ ಅಂತಷ್ಟೇ ಇನ್ನು ಉಳಿದ ವ್ಯಕ್ತಿಗಳಿಗೆ ಅದೊಂದು ಪ್ಲೆಷರ್ ಆಗಿರುತ್ತೆ. ಓಕೆ, ಸೊ ನಾವು ಅದನ್ನು ಯಾವ ರೀತಿಯಾಗಿ ರಿಸೀವ್ ಮಾಡ್ಕೊಳ್ತೀವಿ, ಅದು ನಮಗೆ ಯಾವ ರೀತಿಯಾಗಿ ಎಫೆಕ್ಟನ್ನು ಮಾಡುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ಸಿಂಪಲ್ ಎಕ್ಸಾಮಿನೇಷನ್ಸ್ ನಾವು ಮಾಡ್ಕೋಬೋದು, ನಮ್ಮಷ್ಟಕ್ಕೆ ನಾವೇ ಎಕ್ಸಾಮಿನೇಷನನ್ನು ಮಾಡ್ಕೋಬೋದು. ಅದು ಎಕ್ಸಾಂಪಲ್ಸ್ ಮುಖಾಂತರ ನಾವು ಬೇರೆಯವರಿಗೆ ಎಕ್ಸ್ಪ್ಲೈನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ತರಗತಿನಲ್ಲಿ ಮಾರ್ನಿಂಗ್ ಒಂದು ಬೆಲ್ ಆಗುತ್ತೆ, ಈವ್ನಿಂಗ್ ಒಂದು ಬೆಲ್ ಆಗುತ್ತೆ. ಸೊ ಮಾರ್ನಿಂಗ್ ಬೆಲ್ಗೆ ನಾವು ಕೊಡುವಂತಹ ಇಂಪಾರ್ಟೆನ್ಸು, ಆ ಬೆಲ್ ಆದ ತಕ್ಷಣ ನಮ್ಮಲ್ಲಿ ಉಂಟಾಗ್ತಕ್ಕಂತಹ ಬದಲಾವಣೆಗಳು, ಮಾನಸಿಕವಾಗಿ, ದೈಹಿಕವಾಗಿ. ಲಾಸ್ಟ್ ಬೆಲ್ ಅಂದರೆ ಆಚೆ ಬರುವಂತಹ ಬೆಲ್ ಇರುತ್ತಲ್ಲ, ಆ ಬೆಲ್ ಆದಾಗ ಆ ಬೆಲ್ಗೆ ನಮ್ಮ ರೆಸ್ಪಾನ್ಸಸ್ ಹೇಗಿರುತ್ತೆ, ಇದನ್ನು ನಾವು ನಮ್ಮಷ್ಟಕ್ಕೆ ನಾವೇ, ಈಗ ಒಂದು ಎಕ್ಸಾಂಪಲ್, ಒಂದು ಅಫಿಷಿಯಲ್ ಅಂತ ಇಟ್ಕೊಳ್ಳೋಣ, 10 ಗಂಟೆ ಮತ್ತು 5 ಗಂಟೆ ಮನೆಯಿಂದ ಹೋಗ್ಬೇಕು ಅಥವಾ ಆಫೀಸ್ಗೆ ಎಂಟ್ರಿ ಆಗಬೇಕಾದ್ರೆ ಅಥವಾ ಆಫೀಸಿಂದ ಆಚೆ ಬರಬೇಕಾದ್ರೆ ನಮ್ಮ ಮೈಂಡ್ ಸೆಟ್ ಯಾವ ರೀತಿ ಆಗಿರುತ್ತೆ, ಆಯಿತಾ? ಅದನ್ನು ನಾವು ಅನಾಲಿಸಿಸ್ ಮಾಡಿಕೊಂಡ್ರೆ, ಸೊ ಸ್ಟ್ರೆಸ್ಗೂ, ಪ್ರೆಷರ್ಗೂ, ಪ್ಲೆಷರ್ಗೂ ಏನು ಡಿಫ್ರೆನ್ಸಸ್ ಅಂತ ನಾವು ಈಸಿಯಾಗಿ ಅರ್ಥವನ್ನು ಮಾಡ್ಕೋಬಹುದು. ಸೊ ಇಲ್ಲಿ ಈ ವ್ಯಾಖ್ಯಾನ ಅಂತ ಬಂದಾಗ, ಆತಂಕದ ವ್ಯಾಖ್ಯಾನ, ಸ್ಟ್ರೆಸ್ನ ವ್ಯಾಖ್ಯಾನ ಅಂತ ಬಂದಾಗ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಸೊ ನಾವು ಗೂಗಲ್ ತೆಗೆದು ನೋಡಿದ್ರೆ ಯು ಕ್ಯಾನ್ ಗೆಟ್ ಎನ್ ನಂಬರ್ ಆಫ್ ಡೆಫಿನೇಷನ್ ಫಾರ್ ಸ್ಟ್ರೆಸ್ ಆ್ಯಂಡ್ ಆಂಗ್ಸೈಟಿ. ಸೊ ಹಲವಾರು ವ್ಯಾಖ್ಯಾನಗಳಿದೆ. ಆದರೆ ಅದೇನಾದ್ರು ನಮ್ಮನ್ನು ಅಫೆಕ್ಟ್ ಮಾಡಬೇಕು, ಆ ಅತಿಯಾದ ಚಿಂತೆ, ಈ ಅವಿವೇಕದ ಚಿಂತೆ ಅಂತ ಕರೀತಾರಲ್ಲ, ಸೊ ಅದು ಯಾವ್ದಾದ್ರು ಒಂದು ಘಟನೆ ಬಗ್ಗೆ ಮಾಡ್ತಾ ಇರ್ತೀವಿ, ಯಾವುದೋ ಒಂದು ಅನ್ನೆಸೆಸರಿ ಅಂತ ಅನಿಸುತ್ತೆ.
ಸೊ ಅನ್ನೆಸೆಸರಿಯಾಗಿ ಏನು ಮಾಡ್ಕೊಳ್ತೀವಲ್ಲ, ಸೊ ಅದು ನಮ್ಮನ್ನ ಒಂದು ರೀತಿಯಾದ ಬರ್ನ್ ಮಾಡುತ್ತಲ್ಲ. ಸೊ ಚಿಂತೆ ನಮ್ಮ ಮನಸ್ಸನ್ನ, ಅಂದರೆ ನಮ್ಮಲ್ಲಿರ್ತಕ್ಕಂಥ ಕೆಲವೊಂದು ಸೆಲ್ಸ್ಗಳನ್ನ ಚಟುವಟಿಕೆಯಿಂದ ಇರಲಿಕ್ಕೆ ಅದು ಆಪ್ಷನ್ಸ್ ಅನ್ನ ಕೊಡೋದಿಲ್ವಲ್ಲ. ಸೊ ಅದನ್ನ ನಾವು ಆತಂಕ ಅಂತ ಕರಿಬಹುದು. ಓಕೆ, ಸೊ ಅದು ನಮಗೆ ಬಾಡಿಲಿ ಅಥವಾ ಮೆಂಟಲಿ ಹಾರ್ಮ್ ಅನ್ನ ಮಾಡ್ತಾ ಹೋಗುತ್ತೆ, ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಹೋಗುತ್ತೆ, ನೆಗೆಟಿವ್ ಎನ್ವಿರಾನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಅದರಿಂದ ನಾವು ನಮ್ಮ ಡೇ ಟು ಡೇ ಲೈಫ್ ಆಕ್ಟಿವಿಟೀಸ್ಗಳನ್ನು ಈಸಿಯಾಗಿ ಅಥವಾ ನಾರ್ಮಲ್ ವೇನಲ್ಲಿ ನಾವು ಮಾಡ್ಕೊಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಾಗೋದಿಲ್ಲ? ಸೊ ಅದು ಏನೋ ಒಂದು ಕಂಟೆಂಟ್ ಇರುತ್ತಲ್ಲ, ಏನೋ ಒಂದು ವಿಷಯ ಇರುತ್ತಲ್ಲ, ಸೊ ಏನೋ ಒಂದು ಕ್ರಾನಿಕ್ ಒಂದು ಚಿಂತೆ ಇರುತ್ತಲ್ಲ, ಆ ಚಿಂತೆ ನಮ್ಮನ್ನು ಕಾಡ್ತಾ ಇರುತ್ತೆ. ಓಕೆ, ಸೊ ಏನಕ್ಕೆ ಕಾಡುತ್ತೆ? ಏನಕ್ಕೆ ಆ ಒಂದು ವಿಷಯ ನಮ್ಮನ್ನ ಪದೇ ಪದೇ ಕಾಡುತ್ತೆ? ಏಕೆ ಅದನ್ನು ಅತಿಯಾಗಿ ನಾವು ಅದನ್ನು ಅತಿಯಾಗಿ ಅದ್ರ ಮೇಲೆ ನಾವು ಚಿಂತೆಯನ್ನು ಮಾಡ್ಕೊಳ್ತಾ ಹೋಗ್ತೀವಿ? ಕಾರಣಗಳಿಷ್ಟೇ. ಅದು ನಮಗೆ ಏನೋ ಒಂದು ಹಾರ್ಮ್ ಮಾಡುತ್ತೆ, ತೊಂದರೆ ಮಾಡುತ್ತೆ, ನಮ್ಮ ಡೇ ಟು ಡೇ ಲೈಫ್ ಸಿಚುವೇಶನ್ ಮೇಲೆ ಅದು ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಅದನ್ನ ನಾವು ಫೇಸ್ ಮಾಡಕ್ ಆಗ್ತಾ ಇಲ್ಲ, ಅದನ್ನ ಸಾಲ್ವ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಬೇಕಾಗಿರುವಂತ ಸಂಪನ್ಮೂಲಗಳು ನಮ್ಮಲ್ಲಿ ಕೊರತೆ ಇದೆ. ಸೊ ಇಷ್ಟೇ ರೀಸನ್. ಸ್ಟ್ರೆಸ್ ಆಗಿರಬಹುದು, ಆಂಗ್ಸೈಟಿ ಆಗಿರ್ಬೋದು. ಸ್ಟ್ರೆಸ್ ಒಂದು ಪ್ರಾಬ್ಲಮ್ ಅಂತ ಬರುತ್ತೆ. ಪ್ರಾಬ್ಲಮ್ಗೆ ನಾವು ಸೊಲ್ಯೂಷನ್ ಅನ್ನ ಕಂಡುಕೊಳ್ಳೋದಿಕ್ಕೆ ನಮಗೆ ಇಲ್ಲಿ ಸಾಧ್ಯ ಆಗ್ತಾ ಇಲ್ಲ, ಸಾಧ್ಯ ಆಗ್ಲಿಲ್ಲ ಅಂತ ಅಂದಾಗ ಸ್ಟ್ರೆಸ್ ರೈಸ್ ಆಗುತ್ತೆ. ಯಾವುದೇ ರೀತಿಯಾದಂಥ ಸ್ಟ್ರೆಸಸ್ ಆಗಿರಬಹುದು. ಅದು ನಾವು ಈಸಿಯಾಗಿ ಅಂತಹ ಘಟನೆಗಳನ್ನ ನಾವು ಹ್ಯಾಂಡಲ್ ಮಾಡೋದಕ್ಕೆ ನಾವು ಕ್ಯಾಪಬಲ್ ಇದ್ದೀವಿ ಅಂತ ಅಂದಾಗ, ಸೊ ಅಂಥ ಮೂಮೆಂಟಲ್ಲಿ ಇಟ್ಸ್ ವೆರಿ ಈಸಿ. ಸೊ ಎಂಥದ್ದೇ ಸಿಚುಯೇಷನ್ಸ್ ಬರಲಿ, ಎಂಥದ್ದೇ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡಲಿ, ಸೊ ಎಂಥದ ಲೈಫ್ ಇವೆಂಟಲ್ಲಿ ಎಂಥದ್ದೇ ಸಮಸ್ಯೆಗಳು ಬರಲಿ, ನಾವು ಅದನ್ನು ಯಾವುದೇ ಒಂದು ಮಾರ್ಗದಲ್ಲಿ ಆದ್ರೂ ಸಹ ಅದನ್ನು ಫೇಸ್ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ದರೆ, ಅಥವಾ ನಮಗೆ ಸಪೋರ್ಟ್ ಸಿಸ್ಟಮ್ ಇದೆ, ಸೊ ನಾವು ಯಾವುದಕ್ಕೂ ಅದಕ್ಕೆ ಭಯಪಡುವಂಥ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಫೀಲಿಂಗ್ ಇರುತ್ತಲ್ಲ, ಆ ಫೀಲಿಂಗ್ ಇತ್ತು ಅಂತ ಅಂದಾಗ, ಸೊ ನಾವು ಯಾವುದೇ ರೀತಿಯಾದಂತಹ ಆ ವ್ಯಕ್ತಿ ಯಾವುದೇ ರೀತಿಯಾದಂಥ ಆತಂಕಕ್ಕಾಗಲಿ ಅಥವಾ ಒತ್ತಡಕ್ಕಾಗಲಿ ಒಳಗಾಗೋದಿಲ್ಲ, ಈಸಿಯಾಗಿ ಒಳಗಾಗೋದಿಲ್ಲ. ಓಕೆ, ಸೊ ನಮ್ಮ ವ್ಯಕ್ತಿತ್ವ ಒಂದು ರೀತಿಯಾಗಿ ನಮ್ಮ ಮುಖಭಾವದ ಮೂಲಕ ವ್ಯಕ್ತಪಡಿಸ್ತಾನೆ ಇರ್ತೀವಿ. ನಾವು ಪ್ರತಿಯೊಂದು ವಿಷಯಕ್ಕೂ ನಾವು ಇನ್ನೊಬ್ಬರನ್ನ ಎದುರು ನೋಡುವಂಥದ್ದು, ಇನ್ನೊಬ್ಬರ ಮೇಲೆ ಅವಲಂಬಿತರಾಗುವಂಥದ್ದು. ಓಕೆ, ಸೊ ಏನೋ ಒಂದು ಸಿಚುಯೇಷನ್ ಬಂತ ಅಂತಂದರೆ ನಾವು ಯಾಕಪ್ಪ ಬಂತು ಇಷ್ಟು ಬೇಗ, ಇನ್ನೊಂದು ಅರ್ಧ ಗಂಟೆ, ಇನ್ನೊಂದು ಗಂಟೆ ಲೇಟಾಗಿ ಬಂದರೆ ಆಗಲ್ವಾ? ಅಂದರೆ ವಿ ಆರ್ ನಾಟ್ ರೆಡಿ ಟು ಫೇಸ್ ಇಟ್. ನಾವು ಒಂದು ಸ್ವಲ್ಪ ಕಂಫರ್ಟ್ ಝೋನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಕಂಫರ್ಟ್ ಝೋನ್ಗೆ ಹೋಗಬೇಕು, ಕಂಫರ್ಟ್ ಝೋನಲ್ಲಿ ಎಲ್ಲದು ಮುಗಿದೋಗ್ಲಿ, ಅಥವಾ ಎಲ್ಲದ ಆದಮೇಲೆ ನಾವು ಎಂಟ್ರಿ ಆಗಿಬಿಡೋಣ. ಸೊ ಈ ರೀತಿಯಾದಂಥ ಮೈಂಡ್ ಸೆಟ್ ಇತ್ತು ಅಂತ ಅಂದಾಗ, ಸೊ ನಾವು ಅದನ್ನು ಫೇಸ್ ಮಾಡಲಿಕ್ಕೆ ರೆಡಿ ಇಲ್ಲ. ಸೊ ನಾವು ನಮ್ಮಷ್ಟಕ್ಕೆ ನಾವೇ ಕ್ವಶನ್ಸ್ಗಳನ್ನು ಹಾಕೋಬೇಕಾಗತ್ತೆ. ಓಕೆ, ಸೊ ಒಬ್ಬ ವ್ಯಕ್ತಿ 30 ಅಂದರೆ ಒಂದು ಲೈಫ್ ವಿತ್ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಲೈಫ್ಗೆ ಎಂಟ್ರಿ ಆಗಿದ್ದಾನೆ, ತನ್ನದೇ ಆದಂಥ ಒಂದು ಅನುಭವಗಳನ್ನು ಪಡ್ಕೊಳ್ತಾ ಇದ್ದಾನೆ ಅಂತ ಅಂದಾಗ, ಸೊ ಇಂತಹ ವಿಷಯಗಳ ಮೇಲೆ ಹೆಚ್ಚಿನ ಗಮನವನ್ನು ಹರಿಸ್ಬೇಕಾಗತ್ತೆ. ಓಕೆ, ಸೊ ಒಂದು ಸಿಚುಯೇಷನ್ ಬಂತು, ಸ್ಟ್ರೆಸ್ಫುಲ್ ಸಿಚುಯೇಷನ್ನೇ ಬಂತು, ಸೊ ಬರಲಿ. ಸೊ ಅದನ್ನು ಯಾವ ರೀತಿ ಟ್ಯಾಕಲ್ ಮಾಡ್ಬೋದು, ಯಾವ ರೀತಿ ಪ್ರಿವೆಂಟ್ ಮಾಡಬಹುದು, ಸೊ ಇಂದಿನ ಅನುಭವಗಳ ಆಧಾರದ ಮೇಲೆ ಅಂಥದ್ದೇ ಸಮಸ್ಯೆಗಳು ಬರದ ರೀತಿಯಾಗಿ ಯಾವ ಹಂತದ ಮುಖಾಂತರ ಅಥವಾ ಯಾವ ದಾರಿಗಳ ಮುಖಾಂತರ, ವೇಸ್ಗಳ ಮುಖಾಂತರ ನಾವು ಅದನ್ನು ಪ್ರಿವೆಂಟ್ ಮಾಡ್ಬೋದು, ಬರದ ಹಾಗೆ ತಡೆ ಹಿಡಿಬಹುದು. ಸೊ ಇವೆಲ್ಲವೂ ಸಹ ನಮ್ಮೊಳಗೆ ಅನೇಕ ರೀತಿಯಾದಂಥ ಕ್ಯಾಲ್ಕುಲೇಷನ್ಗಳನ್ನು ಹೊಂದುತ್ತಾ ಇರ್ತವೆ. ಕ್ಯಾಲ್ಕುಲೇಷನ್ ಬಂತು ಅಂತ ಅಂದಾಗ ಆಬ್ವಿಯಸ್ಲಿ ಓಕೆ, ಸೊ ನಾವು ಅದಕ್ಕೆ ಜಾಗೃತರಾಗ್ತಾ ಹೋಗ್ತೀವಿ. ಸೊ ಇಲ್ಲೂ ಅಷ್ಟೇ, ಈ ಆಂಗ್ಸೈಟಿ, ಸ್ಟ್ರೆಸ್ ಅಂತ ಬಂದಾಗ, ಸೊ ನಮ್ಮಲ್ಲಿ ಅದನ್ನು ಫೇಸ್ ಮಾಡುವಂಥ, ಅನಲೈಸ್ ಮಾಡುವಂಥ, ಆ ಕಾರಣ ಏನು, ಆ ಸಮಸ್ಯೆಗೆ ಕಾರಣ ಏನು ಅನ್ನೋದನ್ನು ನಾವು ಐಡೆಂಟಿಫಿಕೇಶನ್ ಮಾಡುವಂತಹ, ಅಂದರೆ ಗ್ರಾಸ್ ರೂಟನ್ನು ನಾವು ಅಧ್ಯಯನ ಮಾಡಬೇಕು, ಅದನ್ನು ಇಟ್ಕೋಬೇಕು ನಾವು. ಸೊ ಇಲ್ಲಿ ಒಂದು ಡೆಫಿನೇಷನ್ ಇಷ್ಟೇ: ಯಾವುದಾದ್ರೂ ಒಂದು ಜೀವನದ ಘಟನೆಗಳ ಮೇಲೆ, ಒಂದು ಸಂಗತಿಗಳ ಮೇಲೆ ಅತಿಯಾಗಿ, ಅದು ಯಾವುದಾದ್ರು ಒಂದು ಟ್ರಾಮ್ಯಾಟಿಕ್ ಈವೆಂಟ್ಗಳ ಮೇಲೆ ಹೆಚ್ಚುವರಿಯಾಗಿ ಅಥವಾ ಅಪರಿಮಿತವಾದಂತಹ ಅವಿವೇಕದ ಚಿಂತೆಯನ್ನು
ನಾವು ಪದೇ ಪದೇ ಮಾಡ್ತಾನೆ ಇದ್ರೆ ಅದನ್ನು ನಾವು ಆತಂಕ ಅಂತ ಕರಿಬಹುದು. ಓಕೆ, ಅದಕ್ಕೆ ಒಂದು ಪ್ರಾಪರ್ ಲಾಜಿಕ್ ಅಂತ ಇರೋದಿಲ್ಲ. ಅವಿವೇಕದ ಚಿಂತೆ ಅಂತ ಕರೆದ್ಬಿಟ್ಟಿದ್ದಾರೆ. ಅವಿವೇಕದ ಚಿಂತೆ ಅಂತ ಅಂದರೆ ಏನೋ ಒಂದು ಇನ್ಸಿಡೆಂಟ್ ಆಗಬಹುದು ಅಥವಾ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಚಿಂತೆಯನ್ನು ಮಾಡ್ತಾ ಇರ್ತೀವಿ. ಅದು ಆದರೆ ಇನ್ ಕೇಸ್ ಏನೋ ಒಂದು ಲೈಫ್ ಇವೆಂಟಲ್ಲಿ ಏನೋ ಒಂದು ತಪ್ಪೇ ಆಗಬಹುದು, ಸಮಸ್ಯೆಗಳೇ ಆಗಬಹುದು. ಸಮಸ್ಯೆಗಳೇ ಆದರೆ ಅದನ್ನು ಹೇಗೆ ಬಗೆಹರಿಸಬೇಕು, ಹೇಗೆ ಬಗೆಹರಿಸಬಹುದು, ಅದು ಅದರಿಂದ ಆಗಿರ್ತಕ್ಕಂಥ ಅಥವಾ ಆಗಬಹುದಾದಂತಹ ಕಾನ್ಸಿಕ್ವೆನ್ಸಸ್ಗಳ ಬಗ್ಗೆ ನಮಗೆ ಅರಿವಿದ್ರೆ ಅಷ್ಟೊಂದು ಚಿಂತೆಯನ್ನು ಪಡುವಂತಹ ಅವಶ್ಯಕತೆ ಇರೋದು. ಓಕೆ, ಸೊ ಅದು ನಮ್ಮ ಲೈಫ್ನೇ ಸ್ಪಾಯಿಲ್ ಮಾಡ್ತಾ ಇದೆ. ಯಾವುದೋ ಒಂದು ಏನೋ ಒಂದು ಈವೆಂಟ್, ಒಂದು ಘಟನೆ ನಮ್ಮ ಒಂದು ಅಂತ್ಯಕಾಲಕ್ಕೆ ಅದು ಕಾರಣ ಆಗ್ತಾ ಇದೆ. ಸೊ ಅಂಥ ಸಂದರ್ಭದಲ್ಲಿ ಚಿಂತೆ ಮಾಡುವಂಥದ್ರಲ್ಲಿ ಒಂದು ಲಾಜಿಕ್ ಇರುತ್ತೆ. ಕಾನ್ಸಿಕ್ವೆನ್ಸಸ್ಗಳು ಗೊತ್ತಾದರೆ, ಸೊ ಇದಾದರೆ ಇದಾಗಬಹುದು ಅಂತ. ಓಕೆ, ಸೊ ಇಷ್ಟು ಪ್ರಮಾಣದಲ್ಲಿ ಅಥವಾ ಈ ರೀತಿಯಾದಂಥ ಘಟನೆಗಳು ಜರುಗಿದ್ರೆ ಇಂತಹ ಕಾನ್ಸಿಕ್ವೆನ್ಸಸ್ಗಳು ಮ್ಯಾಕ್ಸಿಮಮ್ ಏನಾಗಬಹುದು, ಸೊ ಅಂತಹ ಎಸ್ಟಿಮೇಟ್ ಮಾಡುವಂತಹ ಒಂದು ಕ್ಯಾಪಬಿಲಿಟಿ ವ್ಯಕ್ತಿಗಳಲ್ಲಿ ಇತ್ತು ಅಂತ ಅಂದಾಗ, ಸೊ ಬಂತು ಅಂತಂದ್ರೆ ಅದನ್ನು ಟ್ಯಾಕಲ್ ಮಾಡೋ ರೀತಿ ಗೊತ್ತು. ಟ್ಯಾಕಲ್ ಮಾಡೋ ರೀತಿ ಇನ್ ಕೇಸ್ ಮಾಡಲಿಲ್ಲ ಅಂತಂದ್ರೂ ಇಷ್ಟು ಬಿಟ್ಟು ಅದು ಮುಂದೆ ಹೋಗೋದಿಲ್ಲ ಆ ಒಂದು ಸಮಸ್ಯೆ ಅಂತ ಅರಿವಿದ್ದು ಅಂತ ಅಂದಾಗ, ಅಂದರೆ 360 ಡಿಗ್ರಿ ಆ್ಯಂಗಲಲ್ಲೂ ಸಹ ನಾವು ಒಂದು ಸಮಸ್ಯೆಯನ್ನು ನಾವು ಅನಲೈಸ್ ಮಾಡಿದ್ದೇ ಆದರೆ, ಸೊ ಅಲ್ಲಿ ಅನಾವಶ್ಯಕವಾಗಿ ಅಥವಾ ಅವಿವೇಕವಾಗಿ ಚಿಂತೆಯನ್ನು ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ನಮಗೆ ಯಾರು ಆಂಗ್ಸೈಟಿಗೆ ಒಳಗಾಗ್ತಾ ಇದ್ದಾರೆ, ಯಾರು ಸ್ಟ್ರೆಸ್ಗೆ ಒಳಗಾಗ್ತಾ ಇದ್ದಾರೆ ಅಂತ ಅಂದಾಗ, ಸೊ ಅವರು ಇಂತಹ ಐಡೆಂಟಿಫೈ ಮಾಡುವಲ್ಲಿ ಅವರು ವಿಫಲರಾಗ್ತಾ ಇದ್ದಾರೆ. ಅದರ ಆಳ ಮತ್ತು ಏನೋ ಅಗಲ ಅಂತ ಕರೀತಾರಲ್ಲ, ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ಫೇಲ್ಯೂರ್ ಆಗ್ತಾ ಇದ್ದಾರೆ. ಅದರ ಕಾನ್ಸಿಕ್ವೆನ್ಸಸ್ಗಳು ಏನಾಗಬಹುದು ಅನ್ನೋ ಒಂದು ಅರಿವು ಅಥವಾ ಅರಿವನ್ನು ಪಡ್ಕೊಳ್ಳಿಕ್ಕೆ ಅವರು ಫೇಲ್ಯೂರ್ ಆಗ್ತಾ ಇದ್ದಾರೆ. ಓಕೆ, ಸೊ ಅನ್ನೆಸೆಸರಿಯಾಗಿ ಟ್ರಿಗರ್ ಆಗ್ತಾ ಇದ್ದಾರೆ, ಅನ್ನೆಸೆಸರಿಯಾಗಿ ಅವರ ಚಿಂತೆ ಗೋಸಪ್ ಆಗ್ತಾ ಇದೆ ಅಂತ ಅಂದಾಗ, ರ್ಯಾಪಿಡ್ ವೇನಲ್ಲಿ ಗೋಸಪ್ ಆಗ್ತಾ ಇದೆ ಅಂತ ಅಂದಾಗ, ಸೊ ಆಬ್ವಿಯಸ್ಲಿ ನಾವು ಏನಂತ ಮಾಡ್ಕೋಬಹುದು, ಪ್ರಿಪ್ರೇಷನ್ಸ್ ಇಲ್ಲ, ಅದರ ಬಗ್ಗೆ ತಿಳುವಳಿಕೆ ಇಲ್ಲ, ಅರಿವು ಇಲ್ಲ, ಅದನ್ನು ಯಾವ ರೀತಿಯಾಗಿ ಬಗೆಹರಿಸಬೇಕು ಅನ್ನೋದಿಲ್ಲ, ಸಪೋರ್ಟಿವ್ ಸಿಸ್ಟಮ್ಸ್ ಇಲ್ಲ, ಸೊ ಮೆಂಟಲಿ ಪ್ರಿಪ್ರೇಷನ್ಸ್ ಇಲ್ಲ. ಈ ರೀತಿಯಾದಂಥ ಒಂದು ಎಕ್ಸ್ಪೋಜರ್ ಅವ್ರಿಗಿಲ್ಲ, ಅನುಭವದ ಕೊರತೆ ಅವ್ರಿಗಿದೆ. ಸೊ ಇಷ್ಟೇ ನಾವು ಜನರಲ್ ಆಗಿ ಅನಲೈಸ್ ಮಾಡಬೇಕಾಗಿರುವಂಥದ್ದು. ಸೊ ಸ್ಟ್ರೆಸ್ಗೂ ಅಷ್ಟೇ, ಸ್ಟ್ರೆಸ್ಸು ಒಂದು 9 ಡಾಟ್ ಪ್ರಾಬ್ಲಮ್ ಅಂತ ಇದೆ. ಅದು ಯೂಶಲಿ ಲೈಫ್ ಸ್ಕಿಲ್ ಜೊತೆಯಾಗಿ ಬರುವಂಥದ್ದು. ಈ ಲೈಫ್ ಸ್ಕಿಲ್ ಟ್ರೈನಿಂಗ್ ಕೊಡಬೇಕಾದ್ರೆ ಸಮಸ್ಯೆಗೆ ಪರಿಹಾರವನ್ನು ಹುಡುಕಬೇಕು, ಅದೊಂದು ಸ್ಕಿಲ್ಲು. ಸೊ 9 ಡಾಟ್ ಪ್ರಾಬ್ಲಮಲ್ಲಿ ಅಂದರೆ 9 ಡಾಟನ್ನು 4 ಲೈನಲ್ಲಿ ಎಲ್ಲ ಡಾಟನ್ನು ಕವರ್ ಆಗೋ ರೀತಿಯಾಗಿ ನಾವು ಚಿತ್ರವನ್ನು ಬಿಡಿಸ್ಬೇಕು ಅಥವಾ ಸೇರಿಸ್ಬೇಕು ಆ 9 ಡಾಟನ್ನು. ಅದಕ್ಕೆ ಕಂಡೀಷನ್ ಏನಪ್ಪ ಅಂತಂದರೆ, ಸೊ ಲಿಫ್ಟ್ ಮಾಡೋ ಹಾಗಿಲ್ಲ ಮತ್ತು ಓವರ್ ರೈಟ್ ಮಾಡೋ ಹಾಗಿಲ್ಲ. ಸೊ ಇವೆರಡು ಕಂಡೀಷನಲ್ಲಿ ನಾವು ಕೊಟ್ಟರೆ, ಸೊ ಮ್ಯಾಕ್ಸಿಮಮ್ಮು ಅಥವಾ ವಿತಿನ್ 1 ಮಿನಿಟ್, ವಿತಿನ್ 2 ಮಿನಿಟ್ಸ್, 3 ಮಿನಿಟ್ಸ್, 4 ಮಿನಿಟ್ಸ್ ಇದರಲ್ಲಿ ಫೇಲ್ಯೂರ್ ಆಗುವಂಥವ್ರೆ ಜಾಸ್ತಿ. ಓಕೆ, ಸೊ ಅಂದರೆ ನಮಗೆ ಐಡಿಯಾ ಯಾವ ರೀತಿಯಾಗಿ ಆ ಒಂದು ಸಮಸ್ಯೆಯನ್ನು ಬಗೆಹರಿಸಬಹುದು ಅನ್ನೋ ಒಂದು ಮಾಹಿತಿ ಅಲ್ಲಿ ಕಾಣಿಸ್ಕೊಳೋದೇ ಇಲ್ಲ. ಸೊ ಅದನ್ನು ವಿಶದವಾಗಿ ನಾವು ಬಿಡಿಸಿ ನೋಡಿದಾಗ, ಅದನ್ನು ಕೆಲವೊಂದು ಲಾಜಿಕಲ್ ವೇನಲ್ಲಿ ಅದನ್ನು ವಿಷದಪಡಿಸಿದಾಗ, ಸೊ ಆಬ್ವಿಯಸ್ಲಿ ನಮಗೆ ಸೊ ಇಲ್ಲೇನೋ ಒಂದು ಸಮಸ್ಯೆ ಇದೆ, ಆ ಸಮಸ್ಯೆಗೆ ಪರಿಹಾರನೂ ಇದೆ ಅನ್ನೋ ಒಂದು ಅರಿವು ನಮ್ಮಲ್ಲಿ ಉಂಟಾಗ್ತಾ ಹೋಗುತ್ತೆ. ಸೊ ಒಮ್ಮೆ ಏನಾದರೂ ಆ 9 ಡಾಟ್ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡಿದ್ದೇ ಆದರೆ, ಸೊ ಅಂತಹ ಯಾವುದೇ ಸಮಸ್ಯೆಗಳು ಬಂತು ಅಂತಂದ್ರೂ ಆ ಒಂದು ಡೈರೆಕ್ಷನಲ್ಲಿ, ಆ ಒಂದು ಆ್ಯಂಗಲ್ಲಿ ನಾವು ಅದನ್ನು ಥಿಂಕ್ ಮಾಡಿ ಅದನ್ನು ಬಗೆಹರಿಸುವ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತೇವೆ. ಸೊ ಅಂದರೆ ಯಾವುದೇ ಈಗ ಲೈಫ್ ಸಿಚುವೇಶನಲ್ಲಿ ಯಾವುದೇ ಒಂದು ಸಮಸ್ಯೆ ಬರಲಿ, ಅದೊಂದು ಬೆಟ್ಟದ ಥರ ಅದು ಕಾಣ್ತಾ ಹೋಗುತ್ತೆ. ಅದರ ಒಂದು ಎಂಡ್ ಪಾರ್ಟಿಗೆ ಬಂದಾಗ, ಸಾಲ್ವ್ ಆಗುವಂತಹ ಅದು ಸಾಲ್ವ್ ಆಗಿದೆ ಅನ್ನೋ ಒಂದು ಪಾರ್ಟಿಗೆ ಬಂದಾಗ, ಸೊ ಇದು ಇಷ್ಟೇನಾ,
ಇದಕ್ಕೆ ಇನ್ ಕೇಸ್ ಏನಾದರೂ ಉತ್ತರ ಸಿಗ್ಲಿಲ್ಲ, ಸಮಸ್ಯೆಗೆ ಪರಿಹಾರ ಸಿಗ್ಲಿಲ್ಲ ಅಂತಂದ್ರೆ ಇಷ್ಟೇನ ಆಗ್ತಾ ಇದ್ದಿದ್ದು ಅಂತ ಬಂದಾಗ, ಸೊ ಅಲ್ಲಿ ನಮ್ಮಲ್ಲಿರ್ತಕ್ಕಂಥ ಆತಂಕ ಏನಿರುತ್ತಲ್ಲ, ವಿವೇಕದ ಆತಂಕ ಅಥವಾ ಚಿಂತೆ, ಅಥವಾ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಸ್ಟ್ರೆಸ್ ಇರುತ್ತಲ್ಲ, ಸೊ ಅದ್ರ ಪ್ರಮಾಣ ಒಮ್ಮೆಲೆ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಸೊ ಯಾರು ಈಗ ಲೈಫ್ ಸಿಚುವೇಶನಲ್ಲಿ, ಎಸ್ಪೆಷಲಿ ಇಂಥ ಸ್ಟ್ರೆಸ್ಫುಲ್ ಸಿಚುವೇಶನ್ಗಳಿಗೆ ಯಾರು ಪದೇ ಪದೇ ಈ ಎಕ್ಸ್ಪ್ಲೋಜರ್ ಆಗ್ತಾ ಹೋಗ್ತಾರೆ, ಸೊ ಅವರಲ್ಲಿ ಈ ರೀತಿಯಾದಂತಹ ಚಿಂತೆ ಮತ್ತು ಒತ್ತಡ ಸಂದರ್ಭಗಳನ್ನು ಈಸಿಯಾಗಿ ದೇ ಟೇಕ್ ಇಟ್ ಈಸಿಯರ್ ವೇ. ಅವರಲ್ಲಿ ಅಂತಹ ಅತಿಯಾದಂತಹ ಅಂದರೆ ಈ ಆಂಗ್ಸೈಟಿ ಡಿಸಾರ್ಡರ್ಸ್ ಅನ್ನೋ ರೀತಿಯಾಗಿ ಹೋಗುವಂಥ ನೆಸಿಟಿ ಅವ್ರಿಗೆ ಇರೋದಿಲ್ಲ. ಸೊ ಆಬ್ವಿಯಸ್ಲಿ ಆ ಮೂಮೆಂಟಲ್ಲಿ ಅಥವಾ ಒಂದು ಆ ಬರ್ನಿಂಗ್ ಮೂಮೆಂಟ್ ಇರುತ್ತಲ್ಲ, ಬರ್ನಿಂಗ್ ಮೂಮೆಂಟಲ್ಲಿ ಮೇ ಬಿ ಆತಂಕ ಇರ್ಬೋದು, ಮೇ ಬಿ ಸ್ಟ್ರೆಸ್ ಇರ್ಬೋದು, ಆದರೆ ಅದನ್ನು ಯಾವ ರೀತಿಯಾಗಿ ಟ್ಯಾಕಲ್ ಮಾಡಬೇಕು, ಕಂಟ್ರೋಲ್ ಮಾಡಬೇಕು, ಪ್ರಿವೆಂಟ್ ಮಾಡಬೇಕು, ಬಿಡಿಸ್ಬೇಕು ಅನ್ನೋ ಒಂದು ಅರಿವು ಅಥವಾ ಜವಾಬ್ದಾರಿ ಇತ್ತು ಅಂತ ಅಂದಾಗ ಅದು ಅಷ್ಟೊಂದು ರೀತಿಯಾಗಿ ಡಿಸಾರ್ಡರ್ ಆಗೋ ರೀತಿಯಾಗಿ ಅದು ತನ್ನ ಎಕ್ಸ್ಟೆನ್ಷನನ್ನು ಪಡ್ಕೊಳೋದಿಲ್ಲ. ಓಕೆ, ಸೊ ಇದು ದ ಬೇಸಿಕ್ ಇನ್ಫಾರ್ಮೇಷನ್ ಅಬೌಟ್ ಆತಂಕ, ಆಂಗ್ಸೈಟಿ. ಓಕೆ, ಅದೇ ರೀತಿಯಾಗಿ ಸ್ಟ್ರೆಸ್ ನಾವು ಒಂದು ಕಾರಣಗಳಿಗೋಸ್ಕರ, ಯಾವುದಾದ್ರು ಒಂದು ಅಂಶಗಳಿಗೋಸ್ಕರ, ಸಂಗತಿಗಳಿಗೋಸ್ಕರ ಒತ್ತಡಕ್ಕೆ ಒಳಗಾಗ್ತಾ ಇದ್ದೀವಿ ಅಂತಂದಾಗ ಅದಕ್ಕೆ ಕಾರಣಗಳನ್ನು ಹುಡುಕಿದ್ರೆ ನಾವು ಮೆಂಟಲಿ ಪ್ರಿಪೇರ್ ಆಗಿಲ್ಲ, ನಮಗೆ ಅದರ ಬಗ್ಗೆ ಹೆಚ್ಚು ನಾಲೆಡ್ಜ್ ಇಲ್ಲ, ಅದನ್ನು ಬಿಡಿಸುವಂತಹ ಸ್ಕಿಲ್ ನಮಗೆ ಗೊತ್ತಿಲ್ಲ. ಓಕೆ, ಒಂದು ಸಮಸ್ಯೆ ಅಂತ ಅಂದಾಗ ಅದಕ್ಕೆ ಪರಿಹಾರ ಇದ್ದೇ ಇರುತ್ತೆ. ಪರಿಹಾರ ಯಾರಿಂದ ಸಿಗುತ್ತೆ, ಹೇಗೆ ಸಿಗುತ್ತೆ, ಓಕೆ, ಯಾವ ಪರಿಮಾಣದಲ್ಲಿ ಸಿಗುತ್ತೆ, ಅಂತಹ ಸಮಸ್ಯೆಗೆ ಪರಿಹಾರವನ್ನು ಹೇಗೆ ಕಂಡುಕೊಳ್ಳೋದು, ಇದ್ರ ಬಗ್ಗೆ ಎಲ್ಲ ನಮಗೆ ನಾಲೆಡ್ಜ್ ಇತ್ತು ಅಂತ ಅಂದಾಗ, ಅಥವಾ ಅರಿವು ಇತ್ತು ಅಂತ ಅಂದಾಗ, ಅಥವಾ ಮಿನಿಮಮ್ ಅಥವಾ ಕಾಮನ್ ಸೆನ್ಸ್ ಇತ್ತು ಅಂತಂದಾಗ, ಅಥವಾ ಯಾರನ್ನ ಅಪ್ರೋಚ್ ಮಾಡಬೇಕು, ಹೇಗೆ ಅದನ್ನು ಸಾಲ್ವ್ ಮಾಡ್ಕೋಬೇಕು, ಹೇಗೆ ಅದನ್ನು ಆ ಪ್ರೋಸೆಸ್ಗೆ ಹೇಗೆ ಒಳಗಾಗಬೇಕು ಅನ್ನೋ ಒಂದು ಅರಿವಿತ್ತು ಅಂತಂದ್ರೂ ಸಹ, ಯಾವುದೇ ಒತ್ತಡ ಅಥವಾ ಆತಂಕವನ್ನು ಸೃಷ್ಟಿಸುವ ಅಂಶಗಳಿತ್ತು ಅಂತಂದ್ರೂ ನಾವು ಅದನ್ನು ಎಕ್ಸ್ಟ್ರೀಮ್ ಎಂಡಿಗೆ ಹೋಗುವಂಥ ನೆಸೆಸಿಟಿ ಇರೋದಿಲ್ಲ. ಅಂದರೆ ಅತಿಯಾದಂತಹ ಚಿಂತೆಯನ್ನು ಅನುಭವಿಸುವಂತಹ ಸಾಧ್ಯತೆಗಳು ತುಂಬ ಕಡಿಮೆಯಾಗಿರುತ್ತೆ. ಏನಕ್ಕಪ್ಪ ಕಾರಣಗಳು, ಏನಕ್ಕಪ್ಪ ಈ ರೀತಿಯಾದಂಥ ಜನರಲೈಸ್ಡ್ ಆಂಗ್ಸೈಟಿ ಡಿಸಾರ್ಡರ್ಸ್ಗೆ ಒಳಗಾಗ್ತಾರೆ, ಸ್ಟ್ರೆಸ್ಗೆ ಒಳಗಾಗ್ತಿರ್ತಾರೆ? ಸೊ ಎಲ್ಲರೂ ಒಂದು ಎಕ್ಸಾಂಪಲ್, ಸಾಮಾನ್ಯವಾದಂಥ ಒಂದು ಎಕ್ಸಾಂಪಲ್ ಅಂತ ನಾವು ತೆಗೆದುಕೊಂಡ್ರೆ, ಒಬ್ಬ ವ್ಯಕ್ತಿ ಅಡೋಲೆಸೆಂಟ್ ಏಜ್ ಗ್ರೂಪ್ ಮತ್ತನೇ ತೆಗೆದುಕೊಂಡು, ಅದು SSLC. ಓಕೆ, ಸೊ SSLC ರಿಸಲ್ಟ್ ಬಂತು. SSLC ರಿಸಲ್ಟ್ ಬಂದ ಮೇಲೆ ಒಂದಷ್ಟು ಜನ ಪಾಸ್ ಆಗ್ತಾರೆ, ಒಂದಷ್ಟು ಜನ ಫೇಲ್ ಆಗ್ತಾರೆ. ಅದರಲ್ಲಿ ಸೂಸೈಡ್ ಐಡಿಯೇಷನ್ಸ್ಗಳು ಬರುತ್ತೆ. ಕೆಲವು ಜನ ಸೂಸೈಡು ಮಾಡ್ಕೊಳ್ತಾರೆ, ಅಟೆಂಪ್ಟ್ ಮಾಡ್ಕೊಳ್ತಾರೆ, ಕೆಲವು ಅದು ಎಕ್ಸ್ಟ್ರೀಮ್ ಎಂಡ್ ಹೋಗಿ ಡೆತ್ ಆಗಿರುವಂಥದ್ದು ನಾವು ನೋಡಬಹುದು, ನ್ಯೂಸಲ್ಲಿ ನಾವು ಕೇಳಿರ್ಬೋದು. ಫೇಲ್ ಆಗಿರೋರೆಲ್ಲ ಮಾಡ್ಕೊಂಡಿದ್ದಾರಾ? ಮಾಡ್ಕೊಂಡಿಲ್ಲ. ಪಾಸ್ ಆಗಿರೋರೆಲ್ಲ ಮಾಡ್ಕೊಂಡಿಲ್ವಾ? ಅವರು ಮಾಡ್ಕೊಂಡಿದ್ದಾರೆ. ಏನು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಆ ಎಕ್ಸ್ಪೆಕ್ಟೇಷನ್ಗೆ ರೀಚ್ ಆಗಲಿಲ್ಲ. ಸೊ 85% 95% ಬಂದಿರೋರು ಸಹ ಮಾಡ್ಕೊಂಡಿರೋಂಥ ಉದಾಹರಣೆಗಳಿವೆ. ನಾನು ಇನ್ನೂ ಎಕ್ಸ್ಪೆಕ್ಟ್ ಮಾಡಿದ್ದೆ, ಅಥವಾ ನನಗೆ ಬಂದಿರತಕ್ಕಂಥ ಮಾರ್ಕ್ಸ್ಗಳು ಸಾಕಾಗ್ತಾ ಇಲ್ಲ, ನನ್ನ ಎಕ್ಸ್ಪೆಕ್ಟೇಷನ್ಗೆ ಮೀರಿ ಬರಬೇಕಾಗಿತ್ತು, ಎಕ್ಸ್ಪೆಕ್ಟೇಷನ್ಗೋಸ್ಕರ ನಾನು ಅಷ್ಟಾದರೂ ಬರಬೇಕಾಗಿತ್ತು, ಅಷ್ಟೂ ಬಂದಿಲ್ಲ. ಸೊ ಅದರಿಂದ ಈ ಸೂಸೈಡ್ ಏನಕ್ಕೆ ಎಲ್ಲರೂ ಯಾಕೆ ಈಗ ಆ ಲೆಕ್ಕಕ್ಕೆ ಹೋದರೆ ಫೇಲ್ ಆಗಿರೋರೆಲ್ಲ ಸೂಸೈಡ್ ಮಾಡ್ಕೋಬೇಕಾಗಿತ್ತು, ಪಾಸ್ ಆಗಿರೋರೆಲ್ಲ ಸೂಸೈಡ್ ಮಾಡ್ಕೊಳ್ಳೋದೆಲ್ಲ ಇರಬೇಕಾಗಿತ್ತು, ಒಂದು ಜನರಲ್ ಅಸಂಪ್ಷನ್. ಆದರೆ ಸೊ ಇಲ್ಲಿ 1 or 2 ಕೇಸಸ್ ಆಯಿತಾ, 1,000 ಜನ ಇದ್ದಾರೆ ಅಂತಂದಾಗ 1,000:1 ಅನ್ನೋ ರೀತಿಯಾಗಿ ನಡೆಯುತ್ತೆ, ಅಥವಾ 10,000:1 ರೀತಿಯಾಗಿ ಈ ಸೂಸೈಡ್ ಅಂದರೆ SSLC ರಿಸಲ್ಟ್ ಬಂದಾಗ ಅಥವಾ PUC ರಿಸಲ್ಟ್ ಬಂದಾಗ ಬರಬಹುದೇ. ಅದು ಯಾಕೆ ಬರುತ್ತೆ? ಫೇಲ್ ಆಗಿರೋರಲ್ಲೇ ಕಂಡು ಬರುತ್ತಾ ಆ ಅಟೆಂಪ್ಟ್ ಆಗಿರೋದು?
ಸೂಸೈಡ್ ಅಟೆಂಪ್ಟ್ ಆಗಿರೋದು ಅಥವಾ ಸೂಸೈಡ್ ಮಾಡ್ಕೊಂಡಿರುವಂಥವ್ರು. ಇಲ್ಲ, ಬೇರೆ ಬೇರೆ ಕಾರಣಗಳು ಇರುತ್ತೆ. ಸೊ ಬೇರೆ ಬೇರೆ ಕಾರಣಗಳನ್ನು ನಾವು ಹುಡುಕ್ತಾ ಹೋದಾಗ ನಮಗೆ ಸಿಕ್ಕಿರ್ತಕ್ಕಂಥ ಅಂಶಗಳು ಇವು, ಅಂದರೆ ಜೈವಿಕವಾಗಿ ಕಂಡು ಬಂದಿರತಕ್ಕಂಥ ಅಂಶಗಳು. ಆತ ಮೊದಲೇ ವೀಕ್ ಆಗಿದ್ದ, ಮೆಂಟಲಿ ಈಸ್ ನಾಟ್ ಸ್ಟ್ರಾಂಗ್ ಎನಫ್, ಸೊ ಮೆಂಟಲಿ ಈಸ್ ಪೂವರ್ ಅಂತ ಅಂದರೆ, ಸೊ ಇನ್ನೊಬ್ರಿಗೆ ಎಮೋಷನಲ್ ಆಗಿಬಿಡೋದು. ಓಕೆ, ಸೊ ನಾನೇನೋ ಮಾತು ಕೊಟ್ಟಿದ್ದೀನಿ, ಅದನ್ನು ನಾನು ಫುಲ್ಫಿಲ್ ಮಾಡಲೇಬೇಕು, ಮಾಡಲಿಲ್ಲ ಅಂತಂದಾಗ ನಾನು ಅವ್ರಿಗೆ ಹೇಗೆ ಮುಖ ತೋರಿಸ್ಲಿ. ಕಮಿಟ್ಮೆಂಟ್ ಇರುತ್ತೆ, ಕಮಿಟ್ಮೆಂಟ್ ರೀತಿಯಾಗಿ ಕೆಲಸವನ್ನು ಮಾಡಿರೋದಿಲ್ಲ, ಸೊ ಅಲ್ಲೇ ಆಬ್ವಿಯಸ್ಲಿ ಫೇಲ್ಯೂರ್ ಆಗ್ತಾರೆ. ಫೇಲ್ಯೂರ್ ಆಗಿದ್ದ ಕಾರಣಕ್ಕೋಸ್ಕರ ಸೂಸೈಡ್ ಐಡೆನ್ಷನ್ ಮಾಡ್ಕೊಳ್ಳೋಂಥದ್ದು. ಅಂದರೆ ಈ ಆನುವಂಶಿಕವಾಗಿ ಬರುವಂತಹ ಅಂಶಗಳು ಏನಕ್ಕೆ ಮೆಂಟಲಿ ಪೂರ್ ಆಗಿದ್ದಾರೆ? ಸೊ ಅವ್ರ ಫ್ಯಾಮಿಲಿ ಮೆಂಬರಲ್ಲಿ ಮೆಟರ್ನಲ್ ಸೈಡು ಅಥವಾ ಫೆಟರ್ನಲ್ ಸೈಡು, ಸೊ ಯಾವರಲ್ಲಿ ಆ ರೀತಿಯಾದಂಥ ಗುಣಲಕ್ಷಣಗಳನ್ನು ಹೊಂದಿದ್ದಾರೆ. ಪ್ರತಿಯೊಂದಕ್ಕೂ ಕಾನ್ಶಿಯಸ್ ಆಗ್ತಾರೆ, ಆಂಗ್ಸಿಯಸ್ ಆಗ್ತಾರೆ, ಪ್ರತಿಯೊಂದಕ್ಕೂ ಆತಂಕಕ್ಕೊಳಗಾಗ್ತಾರೆ, ಪ್ರತಿಯೊಂದಕ್ಕೂ ಬಂತು ಅಂತಂದಾಗ ಸ್ಟ್ರೆಸ್ಗೊಳಗಾಗ್ತಾರೆ, ಅದಕ್ಕೆ ಉತ್ತರ ಕಂಡುಕೊಳ್ಳೋದಕ್ಕೆ ಅವರು ಒದ್ದಾಡ್ತಾರೆ, ತೊಳಲಾಟವನ್ನು ಮಾಡ್ತಾರೆ. ಇಟ್ ಕ್ಲಿಯರ್ಲಿ ಇಂಡಿಕೇಟಿಂಗ್ ದಟ್ he is not ready to face it. ಅದನ್ನು ಟ್ಯಾಕಲ್ ಮಾಡುವಂತಹ ಒಂದು ಶಕ್ತಿ ಅಥವಾ ಸಾಮರ್ಥ್ಯ ಆತನಲ್ಲಿ ಇಲ್ಲ. ಸೊ ಯಾರು ಈ ರೀತಿಯಾದಂಥ ದೌರ್ಬಲ್ಯತೆಗಳನ್ನು ಹೊಂದಿರ್ತಾರೆ, ಸಂದರ್ಭವನ್ನು ಅನಲೈಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಸಂದರ್ಭವನ್ನು ಯುಟಿಲೈಸ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ಅದನ್ನು ಹೇಗೆ ಪಸಿ ಮಾಡ್ಕೊಳಕ್ ಆಗ್ತಾ ಇಲ್ಲ, ಇಂತಹ ಕಾರಣಗಳು ಒಬ್ಬ ವ್ಯಕ್ತಿ ಆ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಒಂದು ಆನುವಂಶಿಕ ಕಾರಣ ಹೇಳುತ್ತೆ 15-20% ಆನುವಂಶಿಕವಾಗಿ ಬರುವಂತಹ ಅಂಶಗಳು ಈ ರೀತಿಯಾದಂತಹ ಜನರಲೈಸ್ಡ್ ಆಂಗ್ಸೈಟಿ ಡಿಸಾರ್ಡರ್ಸ್ ಅನ್ನು ಹೊಂದಲಿಕ್ಕೆ ಕಾರಣ ಆಗುತ್ತೆ. ಯಾಕೆ ಮೆಂಟಲಿ ಪೂರ್ ಆಗಿದ್ದಾರೆ, ಮೆಂಟಲಿ ವೀಕ್ ಆಗಿದ್ದಾರೆ? ನಮ್ಮ ಪೂರ್ವಜರು ಯಾರೋ ಮೆಟರ್ನಲ್ಲು ಫೆಟರ್ನಲ್ ಸೈಡಲ್ಲಿ ಅವರು ಅದೇ ರೀತಿಯಾದಂಥ ಭಾವನೆಗಳನ್ನು ಹೊಂದಿರ್ತಾರೆ, ಪರ್ಸನಾಲಿಟಿ ಟ್ರೈಟ್ಸ್ಗಳನ್ನು ಹೊಂದಿರ್ತಾರೆ. ಅವರು ಅನಲೈಸ್ ಮಾಡುವ ಸಂದರ್ಭನ ಅನಲೈಸ್ ಮಾಡುವಂಥ ಸಾಮರ್ಥ್ಯ ಇರೋದಿಲ್ಲ, ಅದನ್ನು ಟ್ಯಾಕಲ್ ಮಾಡುವಂಥ ಸಾಮರ್ಥ್ಯ ಇರೋದಿಲ್ಲ. ಹೇಗೆ ರಿಸೀವ್ ಅಂದರೆ ಪಸ್ಸಿ ಮಾಡ್ಕೋಬೇಕು ಅನ್ನೋ ಒಂದು ಸ್ಟ್ರಾಟಜಿ ಅವರಲ್ಲಿ ಇರೋದಿಲ್ಲ. ಅಂತಹ ಕಾರಣಗಳು ಏನಾಗುತ್ತೆ? ಸೊ ಅಂತಹ ಕಾರಣಗಳು 15-20% ಸಿಗುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ಕಾರಣಗಳು ಇರಬಹುದು. ಕೆಲವರಿಗೆ ಸಮಸ್ಯೆನ ಐಡೆಂಟಿಫೈ ಮಾಡೋದ್ರಲ್ಲೇ ವಿಫಲತೆಯನ್ನು ಹೊಂದಬಹುದು. ಇನ್ನು ಕೆಲವರು ಅದನ್ನು ಇಂಪ್ಲಿಮೆಂಟ್, ಸೊ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋಬಹುದು, ಅದನ್ನು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಫೇಲ್ ಆಗ್ಬೋದು. ಅಲ್ಟಿಮೇಟ್ ರಿಸಲ್ಟ್ ಏನಾಗಿರುತ್ತೆ ಅಂತಾರೆ, ಅದರಿಂದ ಅಂಥವ್ರಿಗೆ ಸ್ಟ್ರೆಸ್ ಉಂಟು ಮಾಡ್ತಾ ಇರುತ್ತೆ. ಸೊ ಹೀಗೆ ಆನುವಂಶಿಕ ಕಾರಣದಿಂದಾಗಿ 15-20% ಜನ ಇಂತಹ ರೀತಿಯಾದಂತಹ ಜನರಲೈಸ್ಡ್ ಆಂಗ್ಸೈಟಿ ಡಿಸಾರ್ಡರ್ಸ್ಗೆ ಒಳಗಾಗೋದನ್ನು ನಾವು ನೋಡ್ಬೋದು. ನರ ರಾಸಾಯನಿಕ ಮತ್ತು ನರ ಹಾರ್ಮೋನಲ್, ಅಂದರೆ ನ್ಯೂರೋ ಕೆಮಿಕಲ್ ಅಂತ ಕರೀತಾರಲ್ಲ, ಆ್ಯಂಡ್ ನ್ಯೂರೋ ಹಾರ್ಮೋನಲ್ ಲೈಕ್ ನರವಾಹಕಗಳು, ನರ ರಾಸಾಯನಿಕಗಳು. ಸೊ ಕೆಮಿಕಲ್ ನಮ್ಮ ಆಲ್ಮೋಸ್ಟ್ ದೇಹದ ಪ್ರತಿಯೊಂದು ಟಿಶ್ಯೂ ಭಾಗಗಳು ಒಂದಲ್ಲ ಒಂದು ರೀತಿಯಾದಂಥ ರಾಸಾಯನಿಕ ಅಂಶಗಳಿಂದ ಮಾಡಲ್ಪಟ್ಟಿದೆ ಅಥವಾ ಕೂಡಿದೆ. ಅದರಲ್ಲಿ ಏನಾದರೂ ಏರುಪೇರುಗಳು ಉಂಟಾದರೆ, ಸೊ ಎಲ್ಲರೂ ಒಂದು 30 years 40 years 60 ಈ ರೀತಿ ಏಜ್ ಗ್ರೂಪ್ ಮೇಲೆ ಅವರ ಹೈಟ್ ಎಲ್ಲ ಒಂದೇ ಇರುತ್ತಾ, ಅವರ ವೆಯ್ಟ್ ಎಲ್ಲ ಒಂದೇ ರೀತಿಯಾಗಿರುತ್ತಾ, ಅಥವಾ ಎಲ್ಲ ಪರ್ಸ್ನಾಲಿಟಿ ಫ್ಯಾಕ್ಟರ್ಸ್ಗಳು ಒಂದೇ ರೀತಿಯಾಗಿರುತ್ತಾ ಅಂತಂದರೆ ಇರಲಿಕ್ಕೆ ಸಾಧ್ಯ ಇಲ್ಲ. ಏನಕ್ಕೆ ಅಂತಂದರೆ ಹೆರಿಡಿಟಿ ಫ್ಯಾಕ್ಟರ್ಸ್ ಇರುತ್ತೆ, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಇರುತ್ತೆ, ಪಾಯಿಂಟ್ ಆಫ್ ಮೆಚುರಿಟಿ ಇರುತ್ತೆ, ಫ್ಯಾಮಿಲಿ ಸ್ಟ್ರಕ್ಚರ್ ಇರುತ್ತೆ, ಎಮೋಷನಲ್ ಫ್ಯಾಕ್ಟರ್ಸ್ಗಳು ಇರುತ್ತೆ, ಡೆಮೋಗ್ರಫಿಕಲ್ ಡೀಟೇಲ್ಸ್ ಇರುತ್ತೆ, ಅಂದರೆ ಆರ್ಥಿಕ ಸ್ಥಿತಿಗತಿಗಳಿರುತ್ತೆ, ಸಾಮಾಜಿಕ ಸ್ಥಿತಿಗತಿಗಳಿರುತ್ತೆ, ಸಾಂಸ್ಕೃತಿಕವಾಗಿ
ಧಾರ್ಮಿಕವಾಗಿ ಅವರಲ್ಲಿ ಹೊಂದಿರತಕ್ಕಂತಹ ಅಥವಾ ಅವರಲ್ಲಿ ಕಂಡು ಬರಬಹುದಾದಂತಹ ಅಂಶಗಳು ಏನು, ಇದ್ರ ಮೇಲೆಲ್ಲ ಅವರು ಎಷ್ಟು ಪರಿಪ್ರಮಾಣದಲ್ಲಿ ಅಥವಾ ಎಷ್ಟು ಪ್ರಮಾಣದಲ್ಲಿ ಆಂಗ್ಸೈಟಿಗೆ ಒಳಗಾಗಿದ್ದಾರೆ, ಸ್ಟ್ರೆಸ್ಗೆ ಒಳಗಾಗಿದ್ದಾರೆ ಅನ್ನೋದನ್ನು ನಾವು ಅಸೆಸ್ ಮಾಡಬಹುದು. ಓಕೆ, ಸೊ ಕೆಮಿಕಲ್ ಇಂಬ್ಯಾಲೆನ್ಸ್ ಇಂದ ಇರಬಹುದು ಅಥವಾ ನರವಾಹಕಗಳಲ್ಲಿ ಆಗಿರ್ತಕ್ಕಂತಹ ಇಂಬ್ಯಾಲೆನ್ಸ್, ಅಸಮತೋಲನದಿಂದಾಗಿ ಸಹ ಅವರಿಗೆ ಕೋಪಪ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಆಂಗ್ಸೈಟಿಯನ್ನ ಅವರು ಕಡಿಮೆ ಮಾಡ್ಕೊಳ್ಳಲಿಕ್ಕೂ ಸಹ ಸಾಧ್ಯ ಆಗೋದಿಲ್ಲ. ಗಾಮಾ ಆಮ್ನಿಯೋ ಬ್ಯೂಟ್ರಿಕ್ ಆಸಿಡ್ ಆರ್ ಗಾಬಾ ಈ ನರವಾಹಕಗಳ ನಡುವಿನ ಆಂತರಿಕ ಸಂಪರ್ಕ ಏರ್ಪಡುತ್ತೆ. ಅಲ್ಲಿ ಕಂಡು ಬರತಕ್ಕಂತಹ ತೊಂದರೆಗಳು ಒಬ್ಬ ವ್ಯಕ್ತಿಯ ಮಾನಸಿಕ ಸ್ಥಿತಿಗತಿಯನ್ನ ಅವಲಂಬಿಸಿರುತ್ತೆ. ಅಲ್ಲೇ ಕಂಡು ಬಂದಿರತಕ್ಕಂತಹ ನರವಾಹಕಗಳ ನಡುವೆ ಇರತಕ್ಕಂತಹ ಈ ಗ್ಯಾಬಾ ಆಸಿಡ್ ಏನಿದೆ, ಆ ಗ್ಯಾಬಾ ಆಸಿಡ್ ಅಲ್ಲಿ ಏರುಪೇರುಗಳು ಉಂಟಾದಾಗ, ಅಂದ್ರೆ ಅಪ್ಸ್ ಅಂಡ್ ಡೌನ್ಸ್, ಓವರ್ ಪ್ರೊಡಕ್ಷನ್ ಆರ್ ಅಂಡರ್ ಪ್ರೊಡಕ್ಷನ್ ಉಂಟಾದಾಗ ಸೊ ಕೋಪಪ್ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ, ಆ ಸಂದರ್ಭವನ್ನ ಫೇಸ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈ ರೀತಿಯಾದಂತಹ ತೊಂದರೆಗೆ ಸಿಲುಕುವಂತಹ ಸಂದರ್ಭ ಹೆಚ್ಚಾಗಿರುತ್ತೆ. ಸೊ ಇದು ಒಂದು ರೀಸನ್ಸ್ ಆಗಬಹುದು. ಎರಡನೇದು ಮನೋವಿಶ್ಲೇಷಣಾ ಸಿದ್ಧಾಂತ ಅಥವಾ ಆ ಒಂದು ದೃಷ್ಟಿಕೋನ ಅಂತ ಹೇಳ್ತಾರೆ. ಜನರಲೈಸ್ಡ್ ಆಂಗ್ಸೈಟಿ ಡಿಸಾರ್ಡರ್ಸ್ ಬೆಳೆಯಲು ಅಕಾರ್ಡಿಂಗ್ ಟು ಸೈಕೋಅನಾಲಿಟಿಕಲ್ ಪ್ರಾಸ್ಪೆಕ್ಟಿವ್ ನಮ್ಮಲ್ಲಿ ಇರ್ತಕ್ಕಂಥ ಇದ್ ಮತ್ತೆ ಈಗೋ ನಡುವಿನ ಘರ್ಷಣೆಗಳು ಕಾರಣ ಅಂತ ಹೇಳ್ತಾರೆ. ಈ ಚೇತನಗಳ ನಡುವಿನ ತಿಕ್ಕಾಟ ಒತ್ತಡಕ್ಕೆ ಕಾರಣವಾಗುತ್ತೆ ಎನ್ನುವುದು ಮನೋವಿಶ್ಲೇಷಣಾವಾದದ ಒಂದು ಪ್ರಮುಖ ಅಂಶ. ಇದು ಸೈಕಾಲಜಿಸ್ಟ್ ಅಥವಾ ನೈದಾನಿಕ ಅಥವಾ ಕ್ಲಿನಿಕಲ್ ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಲ್ಲೇ ಇರಬಹುದು. ಆದರೆ ಯೂಶಲಿ ನಮ್ಮಲ್ಲಿ ಯಾವ ರೀತಿಯಾದಂತಹ ತೊಳಲಾಟಗಳು ಇರುತ್ತೆ, ಯಾವ ರೀತಿಯಾದಂತಹ ಘರ್ಷಣೆಗಳು ಇರುತ್ತೆ, ಅಥವಾ ಯಾವ ರೀತಿಯಾದಂತಹ ಮಾನಸಿಕವಾಗಿ ಅದಕ್ಕೆ ಪ್ರಿಪ್ರೇಷನ್ ಆಗಿಲ್ಲದೆ ಇರತಕ್ಕಂಥ ಒಂದು ಸಂದರ್ಭಕ್ಕೆ ನಾವು ಒಳಗಾಗಿರ್ತೀವಿ, ಅದರಿಂದ ನಮ್ಮಲ್ಲಿ ಉಂಟಾಗಬಹುದಾದಂತಹ ಒಂದು ಪ್ರತಿಕ್ರಿಯೆಗಳು ನಮ್ಮಲ್ಲಿ ಹೇಗಿರುತ್ತೆ ಇದನ್ನೆಲ್ಲದೂ ಸಹ ನಾವು ಅಸೆಸ್ ಮಾಡಬೇಕಾಗುತ್ತೆ. ಇದ್ ಮತ್ತು ಈಗೋ ನಡುವಿನ ಘರ್ಷಣೆಗಳು ಅಂದ್ರೆ ನಾವು ಯಾವುದೇ ಒಂದು ಸಂದರ್ಭದ ಮೇಲೆ ನಮ್ಮ ಹಿಡಿತವನ್ನು ನಾವು ಸಾಧಿಸ್ತಾ ಇಲ್ಲ, ಇದ್ ರೀತಿಯಾಗಿ ನಮ್ಮ ಮೆಂಟಲ್ ಫ್ಲೋ ಅಥವಾ ಬಯಾಲಜಿಕಲ್ ಫ್ಲೋ ಹೋಗ್ತಾ ಇದೆ ಅಂತ ಅಂದಾಗ ಸೊ ಈಗೋ ನಡುವೆ ಏನಾಗುತ್ತೆ, ಇದ್ದು ಮತ್ತು ಈಗೋ ನಡುವೆ ಘರ್ಷಣೆಗಳಿಗೆ ಏರ್ಪಡ್ತಾ ಹೋಗುತ್ತೆ. ಏಕೆ ಇದ್ದು ಹೇಳ್ತಕ್ಕಂಥದ್ದು, ಸೊ ವೆದರ್ ಇಟ್ ಇಸ್ ಮಾರಲ್ ಆರ್ ಇಮ್ಮಾರಲ್, ವಿ ಹ್ಯಾವ್ ಟು ಈಟ್ ದ್ಯಾಟ್, ವಿ ಹ್ಯಾವ್ ಟು ಫುಲ್ಫಿಲ್ ದ್ಯಾಟ್. ಈಗೋ ಏನು ಹೇಳುತ್ತೆ, ವಿತ್ ಮಾರಲ್ ಸಪೋರ್ಟ್ ಆರ್ ಎಫರ್ಟ್, ವಿತ್ ಲೀಗಲ್ ಆಸ್ಪೆಕ್ಟ್, ಸೊ ವಿ ಹ್ಯಾವ್ ಟು ಈಟ್, ವಿ ಹ್ಯಾವ್ ಟು ಡೂ ದ್ಯಾಟ್. ಇವೆರಡರ ನಡುವೆ ಇರ್ತಕ್ಕಂಥ ಒಂದು ಘರ್ಷಣೆಗಳು ಈ ಒಂದು ಒತ್ತಡ ಅಥವಾ ತಿಕ್ಕಾಟ ಅಥವಾ ಆತಂಕ ಸೃಷ್ಟಿಗೆ ಕಾರಣ ಆಗ್ತಾ ಹೋಗುತ್ತೆ. ಡಿಸಿಷನ್ ಮೇಕಿಂಗ್ ಅಲ್ಲಿ ಯಾವುದರ ಆಧಾರದ ಮೇಲೆ ನಾವು ನಿರ್ಧಾರವನ್ನು ತೆಗೆದುಕೊಳ್ಬೇಕು, ಇದನ್ನ ಆಧಾರದ ಮೇಲೆ ನಿರ್ಧಾರವನ್ನು ತೆಗೆದುಕೊಳ್ಬೇಕು, ಈಗೋನ ಆಧಾರದ ಮೇಲೆ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಸೊ ವ್ಯಕ್ತಿ ಕೆಲವೊಂದು ಬಾರಿ ಫೇಲ್ಯೂರ್ ಆಗ್ತಾನೆ. ಯಾವ ಕಾರಣಕ್ಕೆ ಫೇಲ್ಯೂರ್ ಆಗ್ತಾನೆ, ಯಾವುದ ನಿರ್ಧಾರ ಆ ಸಂದರ್ಭಕ್ಕೆ ಉತ್ತಮವಾಗಿರುತ್ತೆ ಅನ್ನೋದನ್ನು ನಿರ್ಧರಿಸಲಿಕ್ಕೆ ಹಲವಾರು ಬಾರಿ ವಿಫಲತೆಯನ್ನು ಹೊಂದುತ್ತೀವಿ. ಇಟ್ಸ್ ಎ ಲೈಫ್ ಸಿಚುಯೇಷನ್ ಅಲ್ಲಿ ಇರುತ್ತೆ. ಸೊ ಲೆಫ್ಟ್ ಸೈಡಲ್ಲಿ ಹೋಗ್ಬೇಕಾ, ರೈಟ್ ಸೈಡಲ್ಲಿ ಹೋಗ್ಬೇಕಾ, ಯೂ ಟರ್ನ್ ತಗೋಬೇಕಾ, ಸೊ ಒಂದು ರೋಡ್ ಲೈನ್ಸ್ ಸಿಸ್ಟಮನ್ನು ನಾವು ಫಾಲೋ ಮಾಡಬೇಕು, ಅದನ್ನು ಇಂಪ್ಲಿಮೆಂಟ್ ಮಾಡ್ಕೋಬೇಕು, ಅಡಾಪ್ಟ್ ಮಾಡ್ಕೋಬೇಕು. ಸೊ ಯಾವ ಸಂದರ್ಭದಲ್ಲಿ ಯಾವ ಮೆಥಡನ್ನು ಯೂಸ್ ಮಾಡ್ಕೋಬೇಕು, ಆ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಏನಾದ್ರು ವಿಫಲರಾದರೆ ಸೊ ನಮ್ಮಲ್ಲಿ ಆತಂಕ ಮತ್ತು ಒತ್ತಡಗಳು ಸರ್ವೇ ಸಾಮಾನ್ಯವಾಗಿ ಡೆವಲಪ್ ಆಗ್ತಾ ಹೋಗುತ್ತೆ.
ಸೊ ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಏನಕ್ಕೆ ಅಂತಂದ್ರೆ ಇದ್ದು ಮತ್ತೆ ಈಗೋನಲ್ಲಿ ವಿಷಯ ಬಂತು ಅಂತಾಗ ಪ್ರತಿಯೊಂದು ಸಂದರ್ಭದಲ್ಲಿಯೂ ಅವೆರಡರ ನಡುವೆ ಘರ್ಷಣೆಗಳು ಅಥವಾ ತಿಕ್ಕಾಟಗಳು ಇದ್ದಾಗಿರುತ್ತೆ, ಸಾಮಾನ್ಯವಾಗಿ ನಡೀತಾ ಇರುತ್ತೆ. ಆ ಚೇತನ ಮತ್ತು ಇದ್ದು ಮತ್ತೆ ಈಗೋ ನಡುವೆ ಕಾಂಬಿನೇಷನ್ ಆಗಿ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ, ಕಂಬೈನ್ ಆಗಿ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ವಿಫಲತೆಗಳನ್ನು ಹೊಂದುತ್ತಾ ಇದ್ರೆ, ಯಾವುದು ಡಾಮಿನೆಂಟ್ ಆಗಿದೆ, ಯಾವುದು ರಿಸಿಸಿವ್ ಆಗಿದೆ ಅಂದ್ರೆ ಇದ್ದು ಮತ್ತೆ ಈಗೋ ನಡುವೆ, ಅದರ ಆಧಾರದ ಮೇಲೆ ಈ ಒತ್ತಡಕಾರಕ ಅಂಶಗಳು ಮತ್ತು ಆತಂಕವನ್ನು ಸೃಷ್ಟಿ ಮಾಡುವ ಅಂಶಗಳು ನಮ್ಮ ವ್ಯಕ್ತಿತ್ವದ ಮೇಲೆ, ನಮ್ಮ ವರ್ತನೆಗಳ ಮೇಲೆ ಪ್ರಭಾವಗಳನ್ನು ಬೀರ್ತಾ ಹೋಗುತ್ತೆ. ಸೊ ಇಲ್ಲಿ ಮೇಜರ್ ಆಗಿ ಈ ಜಿ ಎ ಡಿ ಬೆಳಿಲಿಕ್ಕೂ ಈ ಒಂದು ಇದ್ದು ಮತ್ತು ಈಗೋನ ನಡುವಿನ ಇರ್ತಕ್ಕಂಥ ಘರ್ಷಣೆಗಳು ಸಹ ಕಾರಣ ಆಗುತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ವರ್ತನವಾದದ ದೃಷ್ಟಿಕೋನ. ಸೊ ಏನ್ ಹೇಳುತ್ತೆ ಈ ವರ್ತನವಾದ? ವಾತಾವರಣ ಮತ್ತು ವರ್ತನೆ ಇದಕ್ಕೊಂದು ಪೂರಕವಾದವುಗಳು, ಒಂದಕ್ಕೊಂದು ಪೂರಕವಾದವುಗಳು. ಸೊ ನಮ್ಮ ವರ್ತನೆ ನಮ್ಮ ಎನ್ವಿರಾನ್ಮೆಂಟ್ ಜೊತೆಗೆ ಕನೆಕ್ಟ್ ಅನ್ನು ಹೊಂದಿರುತ್ತೆ. ಓಕೆ, ಸೊ ವೆದರು ಚಿಲ್ಡ್ ಆಗಿದೆ, ಕೂಲ್ ಆಗಿದೆ, ಕೋಲ್ಡ್ ಆಗಿದೆ ಅಂತಂದಾಗ ನಮ್ಮ ವರ್ತನೆಗಳು ಅದಕ್ಕೆ ಅಡ್ಜಸ್ಟ್ ಆಗಿರುತ್ತೆ. ಅದು ಅದಕ್ಕೆ ತಕ್ಕಂತಹ ಮೈಲ್ಡ್ ಆಗಿ ನಮ್ಮ ವರ್ತನೆಗಳು, ನಮ್ಮ ವ್ಯಕ್ತಿತ್ವದ ವರ್ತನೆಗಳು ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ತುಂಬಾ ವಾರ್ಮ್ ಆಗಿದೆ, ಫ್ರೀ ಆಗಿದೆ, ಈಸಿ ಗೋಯಿಂಗ್, ಸೊ ಈ ರೀತಿಯಾಗಿದೆ ವಾತಾವರಣ ನಮ್ಮ ವರ್ತನೆಯನ್ನು, ಅಂದರೆ ನಮ್ಮಲ್ಲಿ ಇರ್ತಕ್ಕಂತಹ ಅಡಿಷನಲ್ ಆಕ್ಟಿವಿಟೀಸ್ಗಳಿಗೆ ಸಪೋರ್ಟ್ ಮಾಡೋ ರೀತಿಯಾಗಿದೆ ಅಂತಂದಾಗ ನಮ್ಮಲ್ಲಿ ಕಂಡು ಬರ್ತಕ್ಕಂತಹ ಅಂಶಗಳು ಏನು? ಯಾವುದಕ್ಕೆ? ಸ್ಟ್ರೆಸ್ಗಿರ್ಬೋದು ಮತ್ತು ಆತಂಕಕ್ಕಿರ್ಬೋದು. ಇಷ್ಟು ಅಂಶಗಳು ಅಂದರೆ ವಾತಾವರಣ ಮತ್ತು ವರ್ತನೆ ಒಂದಕ್ಕೊಂದು ಪೂರಕವಾಗಿ ಆಗಿದೆ ಅಂತ ಅಂದರೆ, ಸೊ ಅವೆರಡರ ನಡುವೆ ಅನೇಕ ರೀತಿಯಾದಂತಹ ಸಹಸಂಬಂಧಗಳನ್ನು ಹೊಂದಿರುವುದನ್ನು ನಾವು ನೋಡ್ಬೋದು. ಅದರ ಮೇಲೆ ಆತಂಕ ಡೆವಲಪ್ ಆಗೋದನ್ನು ನಾವು ನೋಡ್ಬೋದು. ಅದು ವೇರಿಯೇಷನ್ ಆಗ್ತಾ ಇದೆ ಅಂತ ಅಂದಾಗ ಇವೆರಡರ ನಡುವೆ ನಾವು ಹೊಂದಾಣಿಕೆಗಳು ಸಹ ಅನೇಕ ರೀತಿಯಾದಂತಹ ಹೊಂದಾಣಿಕೆ ಇಲ್ಲದಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಸುತ್ತಮುತ್ತಲಿನ ಪರಿಸರ ಒತ್ತಡಕ್ಕೆ ದಾರಿ ಮಾಡಿಕೊಟ್ಟರೆ ನಮ್ಮ ವರ್ತನೆ ಅದಕ್ಕೆ ಪೂರಕವಾಗಿ ಸ್ಪಂದಿಸುತ್ತೆ. ಎಲ್ಲ ಒಂದು ಸಿಚುಯೇಷನ್ ಅಂತ ಬಂದಾಗ ಪೂರಕವಾಗಿರ್ಬೇಕು. ನಾವು ಏನೋ ಒಂದು ಕೆಲಸವನ್ನ ಮಾಡ್ತಾ ಇದೀವಿ, ಸೊ ಎಲ್ಲರೂ ಸಹ ಅದಕ್ಕೆ ಕೈ ಜೋಡಿಸಿದ್ರೆ ಸಹಾಯವನ್ನು ಅವ್ರದ್ದೇ ಆದ ಆಂಗಲ್ ಅಲ್ಲಿ ಸಹಾಯಗಳನ್ನ ಮಾಡ್ತಾ ಇದ್ದಾರೆ. ಕೆಲವರು ಫೈನಾನ್ಷಿಯಲ್ ಸಪೋರ್ಟ್ ಮಾಡ್ತಾರೆ, ಮಾರಲ್ ಸಪೋರ್ಟ್ ಕೊಡ್ತಾ ಇದ್ದಾರೆ, ಸೋಷಿಯಲ್ ಸಪೋರ್ಟ್ ಕೊಡ್ತಾ ಇದ್ದಾರೆ, ಬೇರೆ ಮತ್ತೊಂದು ರೀತಿಯ ಸಪೋರ್ಟ್ ಕೊಡ್ತಾ ಇದ್ದಾರೆ, ಬೇರೆ ಇನ್ಯಾವುದೋ ಡೈರೆಕ್ಟ್ ಆಗಿ ಹೆಲ್ಪ್ ಮಾಡ್ತಾ ಇದ್ದಾರೆ, ಇನ್ನು ಕೆಲವರು ಇಂಡೈರೆಕ್ಟ್ ಆಗಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಒಂದು ಪೂರಕವಾದಂತಹ ವಾತಾವರಣ ಒಂದು ಸಮಯ ಒಂದು ಸಂದರ್ಭದ ಮೇಲೆ ಇದೆ ಅಂತ ಅಂದಾಗ ಅದರಲ್ಲಿ ನಾವು ಬಹಳ ಬೇಗ ಯಶಸ್ಸನ್ನ ನಾವು ಕಾಣ್ತಾ ಹೋಗ್ತೀವಿ. ಅದೇನಾದ್ರು ಒತ್ತಡಕ್ಕೆ ದಾರಿ ಮಾಡಿಕೊಟ್ರೆ, ನಮ್ಮಲ್ಲಿರ್ತಕ್ಕಂಥ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಪರಿಸರವೇ ನಮ್ಮ ಚಟುವಟಿಕೆಗಳಿಗೆ ತೊಂದರೆಯನ್ನು ಕೊಟ್ರೆ, ಒತ್ತಡವನ್ನು ಉಂಟು ಮಾಡಿದ್ರೆ, ಸರಿಯಾದ ಪ್ರಮಾಣದಲ್ಲಿ ಅದು ತನ್ನ ಕಾರ್ಯವನ್ನು ನಿರ್ವಹಿಸಲಿಲ್ಲ ಅಂತ ಅಂದಾಗ, ಅದು ಸ್ಪಂದಿಸ್ತಾ ಇಲ್ಲ, ಸ್ಪಂದನೆಗೆ ಅವಕಾಶಗಳನ್ನು ಕೊಡ್ತಾ ಇಲ್ಲ ಅಂತ ಅಂದಾಗ ನಮ್ಮಲ್ಲಿ ಆತಂಕ ಅಥವಾ ಒತ್ತಡ ಅಂಶಗಳು ಬೆಳೀತಾ ಹೋಗುತ್ತೆ. ಸಂಜ್ಞಾನ ಮತ್ತೆ ವರ್ತನ, ಕಾಗ್ನಿಟಿವ್ ಬಿಹೇವಿಯರಲ್ ಪ್ರಾಸ್ಪೆಕ್ಟಿವ್. ನಾವು ಈ ಜನರಲೈಸ್ಡ್ ಆಂಗ್ಸೈಟಿ ಡಿಸಾರ್ಡರ್ನ ಈ ಕೆಳಗಿನ 5 ವಿಷಯಗಳನ್ನ ನಾವು ಸರಿಯಾಗಿ ಪಾಲನೆ ಮಾಡ್ತಾ ಹೋದ್ರೆ ಈ GADಯನ್ನು ನಾವು ದೂರ ಇಡಬಹುದು ಅನ್ನೋದು ಇವ್ರ ವಾದ. ಯಾರ್ದು? ಸಂಜ್ಞಾನ ವರ್ತನವಾದ. ಅಂಧವಿಶ್ವಾಸವನ್ನ ದೂರವಿಡುವುದರಿಂದ ದುರಂತವನ್ನು ತಪ್ಪಿಸಬಹುದು. ಅಂಧವಿಶ್ವಾಸ ಮೂಢನಂಬಿಕೆ ಅಂತ ಹೇಳ್ಬೋದು. ಸೊ ಯಾರ ಮೇಲೋ ಬ್ಲೈಂಡ್ ಆಗಿ ನಂಬುವಂಥದ್ದು, ಯಾವುದೋ ಒಂದು ರೀಸನ್ಗೋಸ್ಕರ ಅಥವಾ ರೀಸನ್ನ ಆಧಾರದ ಮೇಲೆ ಒಂದು ಸಂದರ್ಭವನ್ನ ಅಥವಾ ಒಂದು ಸಂದರ್ಭಕ್ಕೆ ತಕ್ಕಂತೆ ನಿರ್ಧಾರವನ್ನ ತೆಗೆದುಕೊಳ್ಳೋದು ಓಕೆ. ಯಾರೋ ಮೇಲೆ ಇರ್ತಕ್ಕಂಥ ಒಂದು ವಿಶ್ವಾಸದಿಂದ
ಅಥವಾ ಯಾವುದೋ ಒಂದು ಥಿಂಗ್ಸ್ನ ಮೇಲೆ ಇರ್ತಕ್ಕಂಥ ವಿಶ್ವಾಸದಿಂದ, ಅಥವಾ ಅದು ಆದರೆ ಇದಾಗುತ್ತೆ ಅನ್ನೋ ಒಂದು ಮೂಢನಂಬಿಕೆಗಳ ಆಧಾರದ ಮೇಲೆ ನಾವೇನಾದ್ರು ಮಾಡ್ತೇವೆ, ಯಾವುದೋ ಒಂದು ಡೆಪೆಂಡೆನ್ಸಿ ಬೆಳೆಸ್ಕೊಂಡಿದ್ದೀವಿ, ಯಾರಿಂದ ಒಂದು ನಿರೀಕ್ಷೆಗಳನ್ನು ಮಾಡ್ತಾ ಇದ್ದೀವಿ ಅಂತ ಅಂದಾಗ ಅದು ಸಾಧ್ಯವಾಗೋದು. ಸೊ ಈ ಸಂಜ್ಞಾನ ವರ್ತನವಾದ ಏನು ಹೇಳುತ್ತೆ, ಅದರಿಂದ ನಾವು ದೂರ ಇರಬೇಕು. ನಾವೊಂದು ದುರಂತ, ಸಾಮಾನ್ಯವಾಗಿ ಸಂಭವನೀಯವಾದಂತಹ ದುರಂತದಿಂದ ನಾವು ಪಾರಾಗಬೇಕು ಅಂತ ಅಂದರೆ ಅಂಧವಿಶ್ವಾಸ, ನಮ್ಮಲ್ಲಿ ನಾವು ಕಾನ್ಫಿಡೆನ್ಸ್ ಅನ್ನು ಹೊಂದಿರಬೇಕು, ಇತರರ ಮೇಲಲ್ಲ. ಅಂಧವಿಶ್ವಾಸವನ್ನ ಇಡಬಾರ್ದು, ನಮ್ಮ ಮೇಲೆ ನಮ್ಮ ವಿಶ್ವಾಸ ಇರಬೇಕು. ಏನೇ ಮಾಡಿದ್ರು ಇಂಡಿಪೆಂಡೆಂಟ್ ಆಗಿ ಮಾಡಬೇಕು, ಅದನ್ನು ಪರ್ಫೆಕ್ಟ್ ಆಗಿ ಮಾಡಬೇಕು. ಅಂತಹ ವಿಶ್ವಾಸದಿಂದ ಯಾರು ಮುನ್ನಡೀತಿರ್ತಾರೆ, ಅಂತಹ ವಿಶ್ವಾಸದೊಂದಿಗೆ ತಮ್ಮ ಹೆಜ್ಜೆಯನ್ನು ಯಾರು ತಮ್ಮ ಮುಂದಡಿಯನ್ನು ಇಡ್ತಾ ಇರ್ತಾರೆ, ಸೊ ಅಂಥವರು ಈ GAD ಇಂದ ದೂರ ಇರಬಹುದು ಅಂತ ಹೇಳ್ತಾರೆ. ಆಳವಾದ ಭಾವನಾತ್ಮಕ ವಿಷಯಗಳಿಂದ ದೂರ ಇರುವುದು. ಸೊ ಪ್ರಾಕ್ಟಿಕಲ್ ಮ್ಯಾನ್ ಆಗಿರಬೇಕು. ಯಾವುದೇ ಒಂದು ಸಂದರ್ಭವನ್ನು ನಾವು ಎಮೋಷನ್ ಜೊತೆಗೆ ಕಂಪೇರ್ ಮಾಡುವಂಥದ್ದು, ಎಮೋಷನ್ ಜೊತೆಗೆ ನಾವು ಅದನ್ನು ಸೇರಿಸುವಂಥದ್ದು, ಜಾಯಿನ್ ಮಾಡುವಂಥದ್ದು, ಸೊ ಇದನ್ನೆಲ್ಲ ಮಾಡಬಾರ್ದು. ಪ್ರಾಕ್ಟಿಕಲ್ ಆಗಿರಬೇಕು. ಅಂದರೆ ಭಾವನಾತ್ಮಕ ವಿಷಯಗಳಿಂದ ದೂರ ಇರಬೇಕು. ಪ್ರಾಕ್ಟಿಕಲ್ ವಿಷಯಗಳಿಗೆ ನಾವು ಹೆಚ್ಚಿನ ಆದ್ಯತೆ ಅಥವಾ ಗಮನಗಳನ್ನು ನೀಡಿದ್ರೆ, ಭಾವನಾತ್ಮಕ ಅಂಶಗಳಿಗೆ ಕಂಪೇರ್ ಮಾಡಿದ್ರೆ ನಾವಲ್ಲಿ ಹೆಚ್ಚು ಸಕ್ಸೀಡ್ ಆಗ್ತೀವಿ, ಹೆಚ್ಚು ಧನಾತ್ಮಕ ರೀತಿಯಾದಂತಹ ಒಂದು ಫಲಿತಾಂಶಗಳನ್ನು ಪಡ್ಕೊಳ್ತಾ ಹೋಗ್ತೀವಿ. ಇನ್ ಕೇಸ್ ನೆಗೆಟಿವ್ ಆದ್ರೂ ಅದರ ತೀವ್ರತೆ, ಇಂಟೆನ್ಸಿಟಿ ಇರೋದಲ್ಲ, ಅದರದ್ದು ಕಡಿಮೆ ಆಗ್ತಾ ಹೋಗುತ್ತೆ. ನಿಭಾಯಿಸುವುದು ಮತ್ತು ತಯಾರಿ, ಆ ಪ್ರೋಸೆಸ್ ಇರುತ್ತಲ್ಲ, ಆ ಪ್ರೋಸೆಸ್, ಏನೋ ಒಂದು ವಿಷಯವನ್ನ ನಾವು ನಿಭಾಯಿಸುವಂತಹ ರೀತಿ, ಪ್ರತಿಕ್ರಿಯಿಸುವಂತಹ ರೀತಿ, ಗ್ರಹಿಸುವಂತಹ ರೀತಿ, ಅದಕ್ಕೆ ರಿಪ್ಲೈ ಕೊಡುವಂತಹ ರೀತಿ, ಆ ನಿಭಾಯಿಸುವಂತಹ ರೀತಿ ನಮಗೆ ಕ್ಲಿಯರ್ ಆಗಿ ಗೊತ್ತಿದ್ರೆ, ಅದಕ್ಕೆ ಪೂರ್ವ ತಯಾರಿಗಳನ್ನು ನಾವು ಮಾಡಿಕೊಂಡು ಆ ತಯಾರಾಗಿರ್ತಕ್ಕಂತಹ ವಿಷಯಗಳ ಆಧಾರದ ಮೇಲೆ ಒಂದು ವಿಷಯವನ್ನು ನಾವು ಡೀಲ್ ಮಾಡಿದ್ರೆ ಆಬ್ವಿಯಸ್ಲಿ ನಾವು ಆತಂಕದಿಂದ ದೂರ ಇರಬಹುದು, ನಾವು ಒತ್ತಡಕಾರಕ ಅಂಶಗಳಿಂದ ದೂರ ಇರಬಹುದು. ಪ್ರೇರಕ ಸಾಧನವಾಗಿರಬೇಕು. ನಾವು ಯಾವ್ದಾದ್ರು ಒಂದು ಆಕ್ಟಿವಿಟೀಸ್ಗಳನ್ನು ಮಾಡ್ತಾ ಇದ್ದೀವಿ, ನಾವು ಯಾವುದಾದ್ರೂ ಒಂದು ಪ್ರೋಗ್ರಾಮನ್ನು ಇನಿಷಿಯೇಟ್ ಮಾಡ್ಕೊಳ್ತಾ ಇದ್ದೀವಿ, ನಮ್ಮಷ್ಟಕ್ಕೆ ನಾವೇ ಎನರ್ಜೈಸ್ ಮಾಡ್ಕೋಬೇಕು, ಕಾನ್ಫಿಡೆನ್ಸನ್ನು ಬಿಲ್ಡ್ ಮಾಡ್ಕೋಬೇಕು. ಆ ಒಂದು ಘಟನೆ, ಆ ಒಂದು ಸಂದರ್ಭ, ಆ ಸಿಚುವೇಶನ್ ನಮಗೆ ಪ್ರೇರಕದಾಯಕವಾಗಿರಬೇಕು. ಆ ಪ್ರೇರಕದಾಯಕವಾಗಿ ಏನಾದರೂ ಒಂದು ವಿಷಯ ಇದೆ ಅಂತ ಅಂದಾಗ, ಯಾವುದಾದ್ರೂ ಒಂದು ವಿಷಯ, ಸೊ ನಾವು ಅಥವಾ ನಮ್ಮಲ್ಲಿ ಈ ಒತ್ತಡ ಬರುವಂತಹ, ಒತ್ತಡಕಾರಕವಾಗಿ ಪರಿಣಾಮ ಬೀರುವಂಥ ಅಂಶಗಳು ಕಡಿಮೆ ಆಗುತ್ತೆ, ಆಂಗ್ಸೈಟಿ ಕಾರಕ ಅಂಶಗಳು ಕಡಿಮೆ ಆಗ್ತಾ ಇರುತ್ತೆ. ಟ್ರೀಟ್ಮೆಂಟ್ ಫಾರ್ ಜನರಲೈಸ್ಡ್ ಆಂಗ್ಸೈಟಿ ಡಿಸಾರ್ಡರ್, ಚಿಕಿತ್ಸೆ ಏನು? ಓಕೆ, ನಾವು ನಮ್ಮ ಲೈಫ್ ಸ್ಟೈಲನ್ನು ಚೆನ್ನಾಗಿ ಇಟ್ಕೊಂಡಿಲ್ಲ, ರಿಯಾಲಿಟಿಗೂ ನಮ್ಮಲ್ಲಿರ್ತಕ್ಕಂತಹ ಆಕ್ಚುಯಲ್ ಸ್ಟ್ರೆಂತ್ಗೂ ಲಾಟ್ ಆಫ್ ಗ್ಯಾಪ್ ಇದೆ. ಆ ಲಾಟ್ ಆಫ್ ಗ್ಯಾಪ್ ಇರೋದ್ರಿಂದನೇ ಈ ಜನರಲೈಸ್ಡ್ ಆಂಗ್ಸೈಟಿ ಡಿಸಾರ್ಡರ್ಸ್ ಕಾಣಿಸ್ಕೊಳ್ತಾ ಇದೆ. ಪ್ರಿಕಾಷನ್ ಅನ್ನು ಪಡ್ಕೊಳ್ತಾ ಇಲ್ಲ, ಅದಕ್ಕೆ ಬೇಕಾಗಿರುವಂತಹ ಕೆಲವೊಂದು ಆಕ್ಷನ್ಸ್ಗಳನ್ನು, ಓರಿಯೆಂಟೇಷನ್ಸ್ಗಳನ್ನು ನಾವು ಕೊಡ್ತಾ ಇಲ್ಲ, ಪ್ರಿಪ್ರೇಷನ್ ಆಗ್ತಾ ಇಲ್ಲ, ಅಥವಾ ನಿರೀಕ್ಷೆಗಳನ್ನು ಮಾಡ್ತಾ ಇಲ್ಲ. ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಜನರಲೈಸ್ಡ್ ಆಂಗ್ಸೈಟಿ ಡಿಸಾರ್ಡರ್ಸ್ ಹೆಚ್ಚಾಗ್ತದೆ. ಈ ಜನರಲೈಸ್ಡ್ ಆಂಗ್ಸೈಟಿ ಡಿಸಾರ್ಡರ್ಸ್ ಇಂದ ನಾವು ದೂರ ಇರಬೇಕು ಅನ್ನೋದೇ ಆದರೆ ಪ್ರಿಪ್ರೇಷನ್ ಅನ್ನು ಮಾಡ್ಕೋಬೇಕು, ಎಕ್ಸ್ಟ್ರಾ ಎನರ್ಜಿಗಳನ್ನು ಹಾಕಬೇಕು, ಅದ್ರ ಮುಖಾಂತರ ಒಂದು ಸಿಚುವೇಶನ್ಗೆ ನಾವು ಎಕ್ಸ್ಪೋಜರ್ ಆಗ್ತಾ ಹೋಗ್ಬೇಕು. ಆದ್ರಿಂದ ಆಗ್ತಕ್ಕಂಥ ಕಾನ್ಸಿಕ್ವೆನ್ಸಸ್ಗಳ ಬಗ್ಗೆ ನಮಗೆ ಅರಿವಿರಬೇಕು, ಅಥವಾ ಅದನ್ನು ಟ್ಯಾಕಲ್ ಮಾಡುವಂತಹ ಒಂದು ವೇ ನಮಗೆ ಗೊತ್ತಿರಬೇಕು.
ಸೊ ಅದು ಗೊತ್ತಾಗಬೇಕು ಅಂತ ಅಂದರೆ ನಮ್ಮ ಸಂಜ್ಞಾನ ಇರಬೇಕು, ಅಥವಾ ಸಂಜ್ಞಾನ ಏನಿದೆ, ಸಂಜ್ಞಾನ ಮತ್ತು ವರ್ತನಾ ಚಿಕಿತ್ಸೆ ಅದು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸೊ ಫಾರ್ ಎಕ್ಸಾಂಪಲ್, ನಾವು ಈ ಜನರಲೈಸ್ಡ್ ಆಂಗ್ಸೈಟಿ ಡಿಸಾರ್ಡರ್ಸ್ಗೆ ಸಂಜ್ಞಾನ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿಯ ಅನೇಕ ಎಕ್ಸಾಮ್ಸ್ಗಳನ್ನು ನಾವು ಕೊಡಬಹುದು. ನಮ್ಮ ವರ್ತನೆ ಪಾಸಿಟಿವ್ ಆಗಿ ಅಥವಾ ನೆಗೆಟಿವ್ ಆಗಿ ಅಥವಾ ನ್ಯೂಟ್ರಲ್ ಆಗಿ ಡಿಸ್ಪ್ಲೇ ಆಗ್ತಾ ಇದೆ, ಪೋರ್ಟ್ರೇ ಆಗ್ತಾ ಇದೆ ಅಂತ ಅಂದಾಗ ಅದಕ್ಕೆ ಕಾರಣ ನಮ್ಮ ಸಂಜ್ಞಾನವಾಗಿರುತ್ತೆ. ಬ್ರೈನ್ನ ಬೆಳವಣಿಗೆ ಮೆಚುರಿಟಿ ಅಂತ ಏನು ಕರಿಬೋದು, ಆ ಮೆಚುರಿಟಿ ಪ್ರಾಪರ್ ವೇನಲ್ಲಿ ಅಥವಾ ಪ್ರಾಪರ್ ಡೈರೆಕ್ಷನಲ್ಲೇ ಇತ್ತು ಅಂತಂದಾಗ ಅವರ ವರ್ತನೆಯು ಸಹ ಪ್ರಾಪರ್ ಡೈರೆಕ್ಷನಲ್ಲಿ ಪ್ರಾಪರ್ ವೇನಲ್ಲಿ ಇರ್ತಾ ಹೋಗುತ್ತೆ. ವರ್ತನೆಯಲ್ಲಿ ಅಪಸಾಮಾನ್ಯತೆಗಳು ಕಂಡು ಬಂತು ಅಂತಂದಾಗ ನಾವು ನಮ್ಮಲ್ಲಿರ್ತಕ್ಕಂಥ ಬ್ರೈನ್ ಸಿಸ್ಟಮ್ ಏನಿದೆಯಲ್ಲ, ಸಂಜ್ಞಾನ ಇದೆಯಲ್ಲ, ಅದಕ್ಕೆ ಚಿಕಿತ್ಸೆಗಳನ್ನು ಕೊಡಬೇಕಾಗುತ್ತೆ. ಅದನ್ನು ನಾವು ನೀಟ್ ಮಾಡಬೇಕಾಗತ್ತೆ ಅಥವಾ ಡೈರೆಕ್ಷನ್ ಅನ್ನು ಕೊಡಬೇಕಾಗುತ್ತೆ. ಈ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಸಂಜ್ಞಾನದ ಮೇಲೆ ಅನೇಕ ರೀತಿಯಾದಂತಹ ಒತ್ತಡವನ್ನು ತರುವಂತಹ ಅಂಶಗಳು ಹೆಚ್ಚಾದರೆ ಅಥವಾ ಹೆಚ್ಚಿಗೆ ಕೂಡಿದರೆ, ಸೊ ಒಬ್ಬ ವ್ಯಕ್ತಿ ಒತ್ತಡಕ್ಕೆ ಅಥವಾ ಈ ಡಿಸಾರ್ಡರ್ಸ್ಗೆ ಒಳಗಾಗ್ತಾ ಹೋಗ್ತಾನೆ. ಇಲ್ಲ ಅಂತ ಅಂದಾಗ ಈ ಜನರಲೈಸ್ಡ್ ಆಂಗ್ಸೈಟಿ ಡಿಸಾರ್ಡರ್ಸ್ ಇಂದ ದೂರ ಇರುವಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು. ಸಂಜ್ಞಾನ ಮತ್ತು ವರ್ತನೆ, ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ನಮ್ಮನ್ನ ಅದ್ರ ಜೊತೆಗೆ ಈ ರಿಇನ್ಫೋರ್ಸ್ಮೆಂಟ್ ಅಂಶಗಳನ್ನು ನಾವು ಫಾರ್ ಎಕ್ಸಾಂಪಲ್ ಟಾಯ್ಲೆಟ್ ಟ್ರೈನಿಂಗ್ ಅನ್ನು ಕೊಡಬೇಕು ಮಕ್ಕಳಿಗೆ. ಚಿಕ್ಕ ಮಕ್ಕಳು ಇನ್ಫ್ಯಾಂಟ್ ಇರ್ತಾನೆ, ಯೂರಿನ್ ಪಾಸ್ ಮಾಡುವಂತಹ ಒಂದು ಟಾಸ್ಕ್ ಅಥವಾ ಎಬಿಲಿಟಿಯನ್ನು ನಾವು ಕಲಿಸ್ಬೇಕು. ಹೇಗೆ ಕಲಿಸ್ಬೇಕು? ಸೊ ಅಲ್ಲಿ ಈ ಕ್ಲಾಸಿಕಲ್ ಕಂಡೀಷನಿಂಗ್ ಏನಿದೆಯಲ್ಲ, ಅಥವಾ BF ಸ್ಕಿನ್ನನ್ನು ಕ್ರಿಯಾತ್ಮಕ ಅನುಬಂಧನೆ ಇದೆಯಲ್ಲ, ಅಂತಹ ಚಿಕಿತ್ಸೆಗಳ ಮುಖಾಂತರ ನಾವು ಈ ಒಂದು ಜನರಲೈಸ್ಡ್ ಆಂಗ್ಸೈಟಿ ಡಿಸಾರ್ಡರ್ಸ್ಗೆ ಚಿಕಿತ್ಸೆಗಳನ್ನು ಕೊಡಬಹುದು ಅಥವಾ ಪ್ರಿವೆಂಟ್ ಅನ್ನು ಮಾಡಬಹುದು. ಈ ಸಂಜ್ಞಾನದಲ್ಲಿ ಆಗಿರ್ತಕ್ಕಂತಹ ಬದಲಾವಣೆಗಳು ನಮ್ಮ ವರ್ತನೆಯ ಮೇಲೆ ತನ್ನದೇ ಆದಂತಹ ಪ್ರಭಾವಗಳನ್ನು ಬೀರ್ತಾ ಹೋಗುತ್ತೆ. ವರ್ತನೆಯಲ್ಲಿ ಬಿದ್ದಿದೆ ಅಥವಾ ತೋರಿಸ್ತಾ ಇದೆ ಅಥವಾ ಕಾಣಿಸ್ತಾ ಇದೆ ಅದ್ರಲ್ಲಿ ಆಗಿರ್ತಕ್ಕಂಥ ಸಿಗ್ನಿಫಿಕೆಂಟ್ ಚೇಂಜಸ್ಗಳು ಅಂತ ಅಂದಾಗ ಅದರ ಪರಿಣಾಮವಾಗಿ ನಮ್ಮ ಸಂಜ್ಞಾನದಲ್ಲಿ ಅನೇಕ ರೀತಿಯಾದಂಥ ಬದಲಾವಣೆಗಳಾಗಿರೋದನ್ನು ಸಹ ನಾವು ನೋಡ್ಬೋದು. ನಮ್ಮ ವರ್ತನೆ, ನಾವು ಆಕ್ಸೆಸಿವ್ ಕಂಪಲ್ಸಿವ್ ಬಿಹೇವಿಯರ್ ಡಿಸಾರ್ಡರ್ಸ್ ಅನ್ನು ನಾವು ಹೊಂದಿದ್ದೀವಿ ಅಂತ ಅಂದರೆ ಅದಕ್ಕೆ ಕಾರಣ ನಾವು ನಮ್ಮ ಸಂಜ್ಞಾನವನ್ನು ಸರಿಯಾದ ಪ್ರಮಾಣದಲ್ಲಿ ಗಮನಿಸ್ಕೊಂಡಿಲ್ಲ, ರೂಪಿಸ್ಕೊಂಡಿಲ್ಲ. ಎರಡನೇದು ಮೆಡಿಟೇಷನ್. ಈ ಜಾಕೋಬ್ಸನ್ ಮಸಲ್ಸ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸು ಈ ಥರದ್ದೆಲ್ಲ ನಾವು ನೋಡಿದ್ವಿ. Systematic desensitization is a therapy. It's a psychological procedure. ಸಿಸ್ಟಮೆಟಿಕ್ ಡಿಸೆನ್ಸಿಟೈಸೇಷನ್ ಅನ್ನು ಅಂದರೆ ಒಂದು ಒತ್ತಡಕಾರಕವನ್ನು ನಾವು ಕಡಿಮೆ ಮಾಡಬೇಕು, ಅಥವಾ ಇರ್ತಕ್ಕಂಥ ಒತ್ತಡ ಅಥವಾ ಸಂದರ್ಭ ಇಂಟೆನ್ಸಿಟಿಯನ್ನು ಕಡಿಮೆ ಮಾಡಬೇಕು ಅಂತ ಅಂದರೆ ಮೆಡಿಟೇಷನ್ನು, ಯೋಗ, ಸೊ ಇಂತಹ ಚಟುವಟಿಕೆಗಳಲ್ಲಿ ನಾವು ಹೆಚ್ಚು ಸಕ್ರಿಯರಾಗಿ ಭಾಗವಹಿಸಬೇಕಾಗುತ್ತೆ, ಸಕ್ರಿಯರಾಗಬೇಕಾಗುತ್ತೆ. ಏಕೆಂತ ಅಂದರೆ ನಾವು ಕ್ಲಿನಿಕಲಿ ಎಕ್ಸ್ಪೋಜರ್ ಆಗಬೇಕು. ಮೆಡಿಟೇಷನ್ ಏನು ನಮ್ಮ ಬಾಡಿಗೆ ಇಂಪ್ಯಾಕ್ಟನ್ನು ಮಾಡುತ್ತೆ, ರಿಸಲ್ಟನ್ನು ಕೊಡುತ್ತೆ, ಅದು ನಮಗೆ ಅರಿವಿರಬೇಕು. ಸೊ ಯಾವಾಗ ಒಬ್ಬ ವ್ಯಕ್ತಿ ಈ ರೋಚಕ, ಕುಂಭಕ ಮತ್ತು ಪೂರಕ 3 ವಿಧಾನಗಳ ಮುಖಾಂತರ ಪ್ರತಿಯೊಂದು ಸಂದರ್ಭದಲ್ಲಿಯೂ ಸಹ ಈ ಮೆಡಿಟೇಷನ್ಗೆ ಒಳಗಾಗಿರ್ತಾರೆ, ಸೊ ಅವರು ಈ GAD ಜನರಲೈಸ್ಡ್ ಆಂಗ್ಸೈಟಿ ಡಿಸಾರ್ಡರ್ಸ್ ಇಂದ ದೂರ ಇರಬಹುದು. ಯೋಗ ಆಕ್ಟಿವಿಟಿ ಬೇಸ್ಡ್ ರಿಲೀಫ್ ಸಿಸ್ಟಮ್ ಅಂತಾನು ಕರಿಬಹುದು.
ಸೊ ನಾವು ಹೆಚ್ಚು ಆಂಗ್ಸೈಟಿಗೆ ಒಳಗಾದಾಗ ಅಥವಾ ಒಂದು ಪ್ರಾಬಬಲ್ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾವಾಗ ಹೆಚ್ಚಿನ ಸಮಯವನ್ನು ಯೋಗಕ್ಕೆ ನಾವು ಮೀಸಲಿಡ್ತಾ ಹೋಗ್ತೀವಿ, ಈ ಮೀಸಲಿಟ್ಟ ಸಂದರ್ಭದಲ್ಲಿಯೂ ಸಹ ಅದು ನಮ್ಮ ಮಸಲ್ಸ್ ಇರ್ಬೋದು, ಮಸಲ್ ಟೆನ್ಷನ್ಸ್ ಇರಬಹುದು, ಬೇರೆ ಇನ್ಯಾವುದೋ ಒಂದು ಆಟಿಕೆ ಚಟುವಟಿಕೆಗಳನ್ನು ಕಡಿಮೆ ಮಾಡುವಂಥದ್ದನ್ನು ಸಹ ನಾವು ಗುರುತಿಸ್ಬೋದು ಅಥವಾ ನೋಡ್ತಾ ಹೋಗ್ಬೋದು. ಸೊ ಹೀಗೆ ಈ ಟ್ರೀಟ್ಮೆಂಟ್ ಫಾರ್ ಜನರಲ್ ಆಂಗ್ಸೈಟಿ ಡಿಸಾರ್ಡರ್ಸ್ಗೆ ಅಂತಂದರೆ ವರ್ತನಾ ಚಿಕಿತ್ಸೆ, ಸಂಜ್ಞಾನ ವರ್ತನಾ ಚಿಕಿತ್ಸೆಯ ಮೂಲಕ ಅದನ್ನು ಕಡಿಮೆ ಮಾಡಬಹುದು. ಬರದಂತಹ ಸಂದರ್ಭಕ್ಕೆ ನಾವು ಒಳಗು ಮಾಡಿಸಬಹುದು. ಮೆಡಿಟೇಷನ್ ಟ್ರೈನಿಂಗನ್ನು ಅಥವಾ ಟೀಚಿಂಗನ್ನು ನಾವು ನೇಮಿಸಬೇಕಾಗತ್ತೆ. ಅವರಿಂದ ಏನು ಟ್ರೈನ್ ಅಪ್ ಮಾಡ್ತೀವಿ, ಸೊ ಆಬ್ವಿಯಸ್ಲಿ ಈ ರೀತಿ GED ತೀವ್ರತೆಯಿಂದ ನಾವು ಕಡಿಮೆ ಮಾಡಬಹುದು. ಸೊ ಈಗ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್, ಸಿಸ್ಟಮ್ಯಾಟಿಕ್ ಡಿಸೆನ್ಸಿಟೈಸೇಷನ್ ಅಂತಂದಾಗ ಯಾರು ಒತ್ತಡಕ್ಕೆ ಒಳಗಾಗಿರ್ತಾರೆ, ಯಾರು ಆತಂಕಕ್ಕೆ ಒಳಗಾಗಿರ್ತಾರೆ, ಅವ್ರನ್ನ ಈ ಒಂದು ಥೆರಪಿಗೆ ಹಾಕೋದಕ್ಕೂ ಮುಂಚೆ, ಆ ಥೆರಪಿಯನ್ನು ಅವ್ರ ಮೇಲೆ ಇಂಪ್ಲಿಮೆಂಟ್ ಮಾಡೋದಕ್ಕೂ ಮುಂಚೆ ಮಸಲ್ಸ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸನ್ನು ನಾವು ಹೇಳ್ಕೊಡ್ಬೇಕಾಗುತ್ತೆ. ಆದರೆ ಮೈಂಡ್ಫುಲ್ನೆಸ್ ಆಗಿ ನಾವು ಇರಬೇಕಾಗುತ್ತೆ. ಮೈಂಡ್ಫುಲ್ನೆಸ್ ಆಗಿ ಇರಬೇಕು ಅಂತಂದರೆ ವಿ ಹ್ಯಾವ್ ಟು ಫೀಲ್ ಇಟ್ ಆ್ಯಸ್ ಇಟ್ ಈಸ್, ಆ್ಯಸ್ ಇನ್ ಕಮ್ಸ್ ಆ್ಯಸ್ ಒರಿಜಿನಲ್. ಅಂಥ ಸಂದರ್ಭದಲ್ಲಿ ಈ ಯೋಗ ಮತ್ತು ಮೆಡಿಟೇಷನ್ನು ತನ್ನದೇ ಆದಂಥ ಪರ್ಫೆಕ್ಟ್ ಆಗಿ ಇಲ್ಲ ಅಂತಂದ್ರೂ ಸೊ ಅಟ್ಲೀಸ್ಟ್ ಅಥವಾ ಸಮ್ ವಾಟ್ ನಮ್ಮ ವರ್ತನೆಯನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಇಷ್ಟು ಇಲ್ಲಿನ ಇವತ್ತಿನ ವಸ್ತು ವಿಷಯಗಳು. ಸೊ ಅಲ್ಲಿಗೆ ಜನರಲೈಸ್ಡ್ ಆಂಗ್ಸೈಟಿ ಡಿಸಾರ್ಡರ್, ಆತಂಕ ಅಂತಂದ್ರೇನು, ಆತಂಕದ ಅಸ್ವಸ್ಥತೆ ಅಂತಂದರೆ ಅವಿವೇಕದಿಂದ ಕೂಡಿರ್ತಕ್ಕಂಥ ಚಿಂತೆ, ಇರ್ರಿಲೆವೆಂಟ್ ಆಗಿರ್ತಕ್ಕಂಥ ಒಂದು ಚಿಂತೆ. ಸೊ ಯಾರೋ ಒಂದು ಹೇಳಿದ್ರು, ಬಾಯಿ ಮಾತಲ್ಲಿ ಹೇಳಿದ್ರು, ಅದು ಯಾರೋ ಒಬ್ಬರಿಗೆ ಹೇಳಿದ್ರು, ಆ ಮಾತನ್ನು ನಂಬಿಕೊಂಡು ಅಥವಾ ಆ ಒಂದು ಸಂದರ್ಭವನ್ನು ನಂಬಿಕೊಂಡು ನಾವು ದುಃಖಿತರಾಗೋದು, ನಾವು ದುಃಖವನ್ನು ವ್ಯಕ್ತಪಡಿಸೋದು ಅಥವಾ ಸೊ ಈ ರೀತಿಯಾಗಿ ಸಹ ಇದು ಕಂಡು ಬರ್ತಾ ಹೋಗುತ್ತೆ. ಅಂದರೆ ಅವಿವೇಕದಿಂದ ದೇರ್ ಇಸ್ ನೋ ಪ್ರಾಪರ್ ಲಾಜಿಕ್ ಬಿಹೈಂಡ್ ದ್ಯಾಟ್. ಅಂತಹ ಚಿಂತೆಗಳನ್ನು ಮಾಡುವುದರಿಂದ ಈ ಒಂದು ಜನರಲೈಸ್ಡ್ ಆಂಗ್ಸೈಟಿ ಡಿಸಾರ್ಡರ್ಸು ಡೆವಲಪ್ ಆಗುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ಬೋದು. ಅದಕ್ಕೆ ಜೈವಿಕ ಕಾರಣಗಳು ಇರುತ್ತೆ, ಮನೋವಿಶ್ಲೇಷಣಾಕಾರಕ್ಕೂ ಇರುತ್ತೆ, ವರ್ತನಾವಾದದ್ದು ಇರುತ್ತೆ, ಸಂಜ್ಞಾನ ಕಾಗ್ನಿಟಿವ್ ಬಿಹೇವಿಯರಲ್ ಅಂಶಗಳು ಒಂದು ಈ ಜನರಲೈಸ್ಡ್ ಆಂಗ್ಸೈಟಿ ಡಿಸಾರ್ಡರ್ಸ್ಗೆ ತನ್ನದೇ ಆದಂಥ ಕೊಡುಗೆಯಾದ ಕಾರಣಗಳನ್ನು ನೀಡ್ತಾ ಹೋಗ್ತಾರೆ. ಟ್ರೀಟ್ಮೆಂಟನ್ನು ಸಹ ಅಷ್ಟೇ ಸಂಜ್ಞಾನ ಮತ್ತು ವರ್ತನವಾದದ ಮುಖಾಂತರ ಸಹ ಕೊಡ್ತಾ ಹೋಗ್ಬೋದು. ಅಥವಾ ಮೆಡಿಟೇಷನ್ಸ್ಗಳ ಮುಖಾಂತರ ನಾವು ಹೋಗ್ಬೋದು, ಅಥವಾ ಬಿಗಿನಿಂಗ್ ಸ್ಟೇಜಲ್ಲಿ ನಮ್ಮ ಅವಶ್ಯಕತೆಗಳಿಗೆ ಏನಿರುತ್ತೆ ಆ ಅವಶ್ಯಕತೆಗಳಿಗೆ ತಕ್ಕಂತಹ ಕೆಲವೊಂದು ಸಿಸ್ಟಮ್ಯಾಟಿಕ್ ಈ ಅಂಶಗಳನ್ನು ನಾವು ಪೂರಕವಾದಂಥ ಅಂಶಗಳನ್ನು ನಾವು ಫಾಲೋ ಮಾಡ್ತಾ ಹೋಗ್ತೀವಿ ಅಂತಂದರೆ ನಾವು ಹೆಚ್ಚಿಗೆ ಆಕ್ಟಿವೇಟ್ ಆಗೋದನ್ನು ನಾವು ಕಲಿಬಹುದು ಅಥವಾ ಕಾರಣ ಆಗ್ತಾ ಹೋಗುತ್ತೆ. ಓಕೆ, ಸೊ ಇಲ್ಲಿಗೆ ಕಂಟೆಂಟ್ ಮತ್ತು ಸಮಯ ಮುಗಿದಿದೆ. ನಮಸ್ಕಾರ.